ಬೋರ್ಡಾ ಅದೇನು ಪರವಾಗಿಲ್ಲ ಬಿಡಿ. ಮೊದಲು ಈ ಹೊಸದಾಗಿ ಬಿಡುಗಡೆ ಆಗಿರೋ ಪುಸ್ತಕದ ವಿಷಯ ಹೇಳಿಬಿಡ್ತೇನೆ. ಇಂಗ್ಲೀಷ್ನಲ್ಲಿ ವಾಯ್ಸ್ ಆಫ್ ದಿ ಸೈಲೆನ್ಸ್ ಅನ್ನೋ ಪುಸ್ತಕವನ್ನು ಮೇಡಮ್ ಬ್ಲೆವಾಟ್ಸ್ಕಿ ಅವರು ಬರೆದಿದ್ದಾರೆ. ಅವರು ಹೇಳ್ಕೊತಾರೆ, ನಾನು ಇದನ್ನು ತರ್ಜುಮೆ ಮಾಡಿದ್ದೇನೆ ಇಂಗ್ಲೀಷ್ ಭಾಷೆಗೆ ಅಂತ. ಅವರು ಯಾವ ಭಾಷೆಯಿಂದ ತರ್ಜುಮೆ ಮಾಡಿದ್ರೋ ನಮಗೆ ಗೊತ್ತಿಲ್ಲ, ಟಿಬೆಟನ್ನೋ, ಪಾಳಿನೋ, ಸಂಸ್ಕೃತನೋ. ದಿ ಬುಕ್ ಆಫ್ ಗೋಲ್ಡನ್ ಪ್ರಿಸೆಪ್ಟ್ಸ್ ಅಂದರೆ ಸುವರ್ಣ ಬೋಧೆಗಳ ಗ್ರಂಥ ಅನ್ನೋದು ಆರ್ಯ ಸಂಘರು ಟಿಬೆಟ್ ದೇಶದಲ್ಲಿ ತಾವು ಬರೆದಿರ್ತಕ್ಕಂಥ ತಮಗೆ ಮುಖ್ಯ ಅಂತ ತೋರಿದ್ದನ್ನೆಲ್ಲ ಆ ಪುಸ್ತಕದಲ್ಲಿ ಬರೆದಿಡ್ತಾಯಿದ್ರು. ಆದರೆ ಕೆಲವು ಭಾಗಗಳನ್ನು ಮೌನವಾಣಿಯಲ್ಲಿ ಮೇಡಮ್ ಬ್ಲೆವಾಟ್ಸ್ಕಿಯವರು ನಮಗೆ ಕೊಟ್ಟಿದ್ದಾರೆ. ಅದನ್ನು ಕನ್ನಡಕ್ಕೆ ಟಿ ವಿ ರಾಚಪ್ಪನವರು ತರ್ಜುಮೆ ಮಾಡಿದರು. ಅದನ್ನು ಪರಿಷ್ಕರಿಸಿ ಜೊತೆಗೆ ಟಿಪ್ಪಣಿಗಳನ್ನೆಲ್ಲ ಸೇರಿಸಿ, ಟಿಪ್ಪಣಿಗಳು, ಇದಕ್ಕೆ ಕವನಗಳು ಎಲ್ಲಕ್ಕೂ ಕೂಡ ನಂಬರ್ಗಳನ್ನು ಕೊಟ್ಟು, ಇಂಗ್ಲೀಷ್ ಮೂಲ ಪ್ರತಿ ಹೇಗಿದೆಯೋ ಅದೇ ರೀತಿ ನಾವು ಕನ್ನಡದಲ್ಲಿ ಈಗ ಒಂದು ಪ್ರಕಟಣೆ ಹೊರಡಿಸಿದ್ದೀವಿ ಇತಿಹಾಸವಿ ಪ್ರಚಾರ ಸಮಿತಿಯಲ್ಲಿ. ಇದರ ಮುಖಪುಟ ವಿನ್ಯಾಸವನ್ನು ಶ್ರೀಮತಿ ವಾಣಿ ವಾಸುದೇವ್ ಮಾಡಿದ್ದಾರೆ. ಈ ತರ್ಜುಮೆ ಕೆಲಸದಲ್ಲಿ ಎಮ್.ಆರ್. ಸುಬ್ಬಯ್ಯನವರು ಮತ್ತು ಸಂಧ್ಯಾ ರಾಣಿಯವರು ನನಗೆ ಸಹಾಯ ಮಾಡಿದ್ದಾರೆ. ಈಗ ಇದು ಕೇವಲ 20 ರೂಪಾಯಿಗೆ ಮಾರಾಟ ಆಗ್ತಾಯಿದೆ ಈ ತಿಂಗಳು, ಮುಂದಿನ ತಿಂಗಳು. ಇಂಗ್ಲೀಷ್ ಬರದೇ ಇರೋರೆಲ್ಲರೂ ಕೂಡ ಈ ಪುಸ್ತಕವನ್ನು ತೆಗೆದುಕೊಂಡ್ರೆ ಒಳ್ಳೆಯದು. ಇದರಲ್ಲಿರೋ ಬೋಧೆಗಳನ್ನು ಅನುಷ್ಠಾನ ಮಾಡಿದ್ರೆ ಇದು ಸಾಧಕನನ್ನು ಅರ್ಹತ್ ಪದವಿಯವರೆಗೂ ಕರ್ಕೊಂಡು ಹೋಗಬಲ್ಲದು ಅಂತ ಹೇಳಿ ಮೇಡಮ್ ಬ್ಲೆವಾಟ್ಸ್ಕಿಯವರು ಹೇಳ್ತಾರೆ. ಇದರ ಮುಖಪುಟದಲ್ಲಿ 2 ಪಕ್ಷಿಗಳಿವೆ. ಒಂದು ಮೇಲ್ಗಡೆ ಹಾರಾಡ್ತಾ ಇದೆ, ಇನ್ನೊಂದು ಕೆಳಗಡೆ ಹಾರಾಡ್ತಾ ಇದೆ. ಇದನ್ನು ಯಾವ ರೀತಿಯಾಗಿ ಬೇಕಾದರೂ ನಾವು ಅನ್ವಯ ಮಾಡ್ಕೋಬೋದು. ಗುರು ಶಿಷ್ಯ ಅನ್ಕೋಬೋದು, ಅಥವಾ ಜೀವಾತ್ಮ ದೇಹಾತ್ಮ ಅನ್ಕೋಬೋದು, ಅಥವಾ ಪುರುಷಾತ್ಮ ಜೀವಾತ್ಮ ಅನ್ಕೋಬೋದು. ಈ ಮೌನವಾಣಿ ಅನ್ನೋದನ್ನು ಲೆಡ್ಬಿಟರ್ ಅವರು ಹೇಳ್ತಾರೆ, ಮೌನದಲ್ಲಿ ಕೇಳಿಸ್ತಕ್ಕಂಥ ವಾಣಿ. ಮನುಷ್ಯನು ಮೌನ ಸ್ಥಿತಿಗೆ ಹೋದಾಗ, ಅಂದರೆ ಮನಸ್ಸು ತನ್ನ ಕೆಲಸವನ್ನು ನಿಲ್ಲಿಸಿಬಿಟ್ಟಾಗ, ಯೋಚನೆ ಮಾಡೋದು ನಿಲ್ಲಿಸಿಬಿಟ್ಟಾಗ ನಮ್ಮ ಪ್ರಜ್ಞೆ ಇನ್ನೂ ಊರ್ಧ್ವ ಮಟ್ಟಕ್ಕೆ ಏರುತ್ತೆ. ಆ ಊರ್ಧ್ವ ಮಟ್ಟದಲ್ಲಿ ಕೇಳಿಸ್ತಕ್ಕಂಥ ವಾಣಿ ಮೌನವಾಣಿ. ನಾವು ದೇಹಾತ್ಮ ಮಟ್ಟದಿಂದ ಜೀವಾತ್ಮನ ಮಟ್ಟಕ್ಕೆ ಹೋದರೆ, ಕಾರಣ ದೇಹಕ್ಕೋ ಬುದ್ಧಿ ದೇಹಕ್ಕೋ ನಮ್ಮ ಪ್ರಜ್ಞೆಯನ್ನು ಏರಿಸಿದ್ರೆ ನಮಗೆ ಜೀವಾತ್ಮನ ವಾಣಿ ಕೇಳುತ್ತೆ. ಇನ್ನೂ ಮುಂದುವರೆದಿರ್ತಕ್ಕಂಥ ಸಾಧಕರು ಜೀವಾತ್ಮನ ಮಟ್ಟದಿಂದ ಪುರುಷಾತ್ಮನ ಮಟ್ಟಕ್ಕೆ ಏರ್ಬೋದು. ಅಂಥವ್ರಿಗೆ ಪುರುಷಾತ್ಮನ ವಾಣಿ ಮೌನವಾಣಿ ಆಗುತ್ತೆ. ಜೀವನ್ಮುಕ್ತಾವಸ್ಥೆಯನ್ನು ದಾಟಿರೋರಿಗೆ ಸೌರ ಬ್ರಹ್ಮಾಂಡನ ವಾಣಿ ಕೇಳಿಸ್ಬೋದು, ಬ್ರಹ್ಮಾಂಡ ಈಶ್ವರನ, ಅದು ಅವರಿಗೆ ಮೌನವಾಣಿ ಆಗುತ್ತೆ. ಅದರಿಂದ ಮೌನವಾಣಿ ಇಟ್ ಈಸ್ ನಾಟ್ ಎ ಫಿಕ್ಸ್ ಥಿಂಗ್. ಇದು ಇಂತಹದೇ ಅಂತ ಹೇಳಿ ಸ್ಥಿರವಾಗಿ ಅದಕ್ಕೆ ಒಂದೇ ಅರ್ಥ ಇಲ್ಲ. ಸಾಧಕನು ಬೆಳೆದಂತೆಲ್ಲ ಆ ಮೌನವಾಣಿಯ ಸ್ವರೂಪ ಬದಲಾಗ್ತಾ ಇರುತ್ತೆ ಅಂತ ಹೇಳಿ ಅವರು ಹೇಳಿದ್ದಾರೆ. ಬಹಳ ಉತ್ತಮವಾಗಿರ್ತಕ್ಕಂಥ ಬೋಧೆಗಳು. ಬೌದ್ಧ ಮತದ ಮಹಾಯಾನ ಪಂಥದ ಶ್ರೇಷ್ಠ ಬೋಧೆಗಳನ್ನು ಇದು ಕೊಡುತ್ತೆ. ಅಷ್ಟು ಹೇಳಿ ಈ ಪುಸ್ತಕದ ವಿಷಯ ಆಯಿತು. ಈಗ ನಮ್ಮ ಇಂದಿನ ಟಾಪಿಕ್ ಆರಿಸ್ಕೊಂಡಿರೋ ವಿಷಯಕ್ಕೆ ಬರೋಣ. ಬಹಳ ಕಠಿಣವಾಗಿರ್ತಕ್ಕಂಥ ವಿಷಯ. ಇದನ್ನು ನಿಮಗೆ ಆಸಕ್ತಿ ಕೆರಳಿಸೋ ಹಾಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಡ್ರೈ ಫ್ಯಾಕ್ಟ್ಸ್ ಇರೋ ಸಂಗತಿಗಳನ್ನ ನಾನು ಇರೋ ಹಾಗೆ ಹೇಳ್ತೀನಿ. ದಯವಿಟ್ಟು ಪೂರ್ಣ ಗಮನ ಇಟ್ಟು ಕೇಳ್ಕೋಬೇಕು, ಯಾರೂ ನಿದ್ರೆ ಮಾಡಬಾರ್ದು. ಈ ಸೃಷ್ಟಿ, ಈ ಪ್ರಪಂಚ ಹೇಗೆ ಬಂತು, ಜಗತ್ತು ಯಾವಾಗ ಸೃಷ್ಟಿಯಾಯಿತು, ಯಾವಾಗ ಇದಕ್ಕೆ ಕೊನೆ, ಇದೆಲ್ಲ ಪ್ರಶ್ನೆಗಳು ಚಿಕ್ಕವರಾಗಿದ್ದಾಗಿಂದ ನನಗೆ ಕಾಡಿಸ್ತಾ ಇತ್ತು. ಇಂಥ ಪ್ರಶ್ನೆ ಯಾವಾಗ ಬಂತು, ಈ ಪ್ರಪಂಚ, ನಮ್ಮ ಕಣ್ಣು ಕಾಣಿಸೋ ಪ್ರಪಂಚ ಯಾವಾಗ ಬಂತು, ಅದಕ್ಕೆ ಮುಂಚೆ ಏನಿತ್ತು, ಇದೆಲ್ಲ ಪ್ರಳಯ ಆಗ್ಬಿಡುತ್ತೆ ಅಂತ ಹೇಳೋರು ದೊಡ್ಡವರು. ಪ್ರಳಯ ಆಗ್ಬಿಟ್ಟ ಮೇಲೆ ಅದ್ರ ಗತಿ ಏನು, ಎಲ್ಲಿಗೆ ಹೋಗ್ಬಿಡ್ತೀವಿ, ಹೀಗೆಲ್ಲ ಪ್ರಶ್ನೆಗಳು ಚಿಕ್ಕವರಾಗಿದ್ದಾಗಲೇ ಮಕ್ಕಳಿಗೆ ಬರುತ್ತೆ. ಮೇಡಮ್ ಬ್ಲೆವಾಟ್ಸ್ಕಿಯವರು ಸೀಕ್ರೆಟ್ ಡಾಕ್ಟರ್ನಲ್ಲಿ ಹೇಳ್ತಾರೆ, ಇದು ಸೃಷ್ಟಿ ಅನ್ನೋದಕ್ಕೆ ಆದಿನೂ ಇಲ್ಲ ಅಂತ್ಯನೂ ಇಲ್ಲ, ನಡ್ಕೊಂಡು ಹೋಗ್ತಾನೇ ಇರುತ್ತೆ. ನಾವು ಹೇಗೆ ಉಸಿರನ್ನ ಬಿಡ್ತೀವಿ, ಉಸಿರನ್ನ ಎಳ್ಕೊಳ್ತೀವಿ. ಬ್ರಹ್ಮ ಉಸಿರು ಬಿಟ್ಟಾಗ ಈ ಜಗತ್ತೆಲ್ಲ ಸೃಷ್ಟಿಯಾಗತ್ತೆ. ಅವನು ಉಸಿರು ಎಳ್ಕೊಂಡಾಗ
ಎಲ್ಲವೂ ಲೈವ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಅಂದರೆ ಇದನ್ನೆಲ್ಲ ನಾವು ಒಬ್ಬೊಬ್ಬ ವ್ಯಕ್ತಿ ಇದ್ದಾನೆ, ಬ್ರಹ್ಮ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ, ವಿಷ್ಣು ಅಂತ ಒಬ್ಬ ದೇವತೆ ಇದ್ದಾನೆ, ಶಿವ ಅಂತ ಒಬ್ಬ ಇದ್ದಾನೆ ಅಂತೆಲ್ಲ ನಾವು ಆ ರೀತಿ ಅರ್ಥ ಮಾಡ್ಕೊಳ್ತೇವೆ. ಅವುಗಳಿಗೆಲ್ಲ ಚಿತ್ರಗಳು, ಪಟಗಳು, ಪೂಜೆಗಳು, ಮೂರ್ತಿಗಳು, ವಿಗ್ರಹಗಳು ಎಲ್ಲ ಮಾಡ್ಕೊಂಡಿದ್ದೇವೆ. ಇವೆಲ್ಲ ಸಂಕೇತಗಳು. ಇವತ್ತು ಯಾರೋ ಗಾಯತ್ರಿ ವಿಷಯ ಕೇಳ್ತಾ ಇದ್ರು. ಗಾಯತ್ರಿ ಒಂದು ಹೆಣ್ಣು ದೇವತೆ ಆದರೆ ಅವಳ ಗಂಡ ಯಾರು? ಹೆಣ್ಣು ದೇವತೆ, ಗಂಡು ದೇವತೆ ಇದೆಲ್ಲವೂ ಕೂಡ ಸಾಂಕೇತಿಕ. ನಾವು ಬ್ರಹ್ಮ ಸರಸ್ವತಿ, ಬ್ರಹ್ಮನ ಹೆಂಡತಿ ಸರಸ್ವತಿ, ವಿಷ್ಣುವಿನ ಹೆಂಡತಿ ಲಕ್ಷ್ಮಿ, ಶಿವನ ಹೆಂಡತಿ ಪಾರ್ವತಿ, ಹೀಗೆಲ್ಲ ಹೇಳ್ತೀವಿ. ಇವೆಲ್ಲವೂ ಶಕ್ತಿಗಳು. ದೇ ಆರ್ ಡಿಫರೆಂಟ್ ಫೋರ್ಸಸ್ ವಿಚ್ ಆರ್ ಆಪರೇಟಿಂಗ್ ಇನ್ ದ ಯೂನಿವರ್ಸ್. ಯಾತಕ್ಕೆ ಈ ತರಹ ಸಾಂಕೇತಿಕವಾಗಿ ಸೂಚಿಸಿದ್ದಾರೆ ಅಂದರೆ, ಮನುಷ್ಯ ಅವನ ಮನಸ್ಸು ಅಷ್ಟಾಗಿ ಬೆಳೆದಿರಲಿಲ್ಲ. ಈ ವಿಷಯಗಳನ್ನೆಲ್ಲ ನಮಗೆ ಪುರಾಣಗಳಲ್ಲಿ ಕೊಟ್ಟಾಗ ಇಂಟೆಲೆಕ್ಟ್, ನಮ್ಮ ಮನಸ್ಸು ಇಷ್ಟು ಮೇಲಕ್ಕೆ ಬೆಳೆದಿರಲಿಲ್ಲ. ತರ್ಕಬದ್ಧವಾಗಿ ಅರ್ಥ ಮಾಡಿಕೊಳ್ಳುವಷ್ಟು ಶಕ್ತಿ ಇರಲಿಲ್ಲ ಮನುಷ್ಯನಿಗೆ. ಆದ್ದರಿಂದ ಕಥೆಗಳ ರೂಪಗಳಲ್ಲಿ, ಸಂಕೇತಗಳ ರೂಪಗಳಲ್ಲಿ ಕೊಟ್ಟಿದ್ದಾರೆ. ಪುರಾಣದಲ್ಲಿರೋ ಕಥೆಗಳೆಲ್ಲ ಮೋಸ್ಟ್ಲಿ ದೇ ಆರ್ ಸಿಂಬಾಲಿಕ್. ಯಾವುದನ್ನು ನಾವು ಅಕ್ಷರಶಃ ನಿಜ ಅಂತ ನಂಬ್ಕೋಬಾರ್ದು. ರಾಮ ಸೀತೆಯನ್ನು ಕಾಲ ಇಟ್ಟುಬಿಟ್ಟ, ಅದನ್ನು ಕೇಳಿ ನಾನು ಎಷ್ಟೋ ಸಲ ಅಳ್ತಾ ಇದ್ದೆ. ಅವಳೇನು ಪಾಪ ಮಾಡದೆ ಹೋದ್ರೂ ಈ ಥರ ದುಃಖ, ಆ ಗರ್ಭಿಣಿ ಹೆಂಗಸನ್ನ ಕಾಡಿನಲ್ಲಿ ಬಿಟ್ಟು ಬಂದ್ಬಿಟ್ನಲ್ಲ ಅಂತ. ಇದೆಲ್ಲವೂ ಕೂಡ ನಿಜವಾಗಿ ನಡೀತು ಅಂತ ಹೇಳಿ ನಾವು ಅಂದ್ಕೋಬಾರ್ದು. ಸಾಂಕೇತಿಕವಾಗಿ ಅನೇಕ ವಿಷಯಗಳನ್ನು, ಧರ್ಮದ ಸೂಕ್ಷ್ಮ ವಿಷಯಗಳನ್ನು ತಿಳಿಸೋದಕ್ಕೋಸ್ಕರ ಒಬ್ಬ ರಾಜ ಅಂದರೆ ಹೇಗಿರಬೇಕು, ಪ್ರಜೆಗಳ ಅಭಿಪ್ರಾಯಕ್ಕೆ ಅವನು ಮನ್ನಣೆ ಕೊಡಬೇಕು, ಪ್ರಜಾಪ್ರಭುತ್ವದ ಹಾಗೆ ಆ ಒಂದು ಧರ್ಮವನ್ನು ತಿಳಿಸೋದಕ್ಕೋಸ್ಕರ ಅಂಥ ಕಥೆಗಳು ಹೇಳಿದ್ದಾರೆ. ಹಾಗೆ ಈ ದೇವತೆಗಳು ಅಷ್ಟೇ, ಯಾರೂ ಇಲ್ಲ, ದೇವತೆಗಳಿದ್ದಾರೆ. ಆದರೆ ನಾವು ಅಂದ್ಕೊಂಡಿರೋ ಹಾಗೆ ಗಂಡು ದೇವತೆ, ಹೆಣ್ಣು ದೇವತೆ, ಗಂಡ ಹೆಂಡತಿ, ಅವ್ರ ಮಕ್ಕಳು, ಆ ತರಹ ಇಲ್ಲ. ಇವೆಲ್ಲೂ ಕೂಡ ದೇ ಆರ್ ಡಿಫರೆಂಟ್ ಫೋರ್ಸಸ್ ಆಪರೇಟಿಂಗ್ ಇನ್ ದಿ ಯೂನಿವರ್ಸ್. ಅದಕ್ಕೆ ನಮ್ಗೆ ಅರ್ಥ ಆಗೋಕ್ಕೆ ಒಂದೊಂದು ಹೆಸರುಗಳನ್ನು ಕೊಟ್ಟಿದ್ದಾರೆ. ಅದು ಸ್ತ್ರೀ ಶಕ್ತಿ ಆಯಿತು ಅಂದರೆ ಅದಕ್ಕೆ ಸ್ತ್ರೀಲಿಂಗ ಕೊಡ್ತಾರೆ, ಪುರುಷ ಶಕ್ತಿ ಆಯಿತು ಅಂದರೆ ಪುರುಷ ಹೆಸರನ್ನು ಕೊಡ್ತಾರೆ. ಗಾಯತ್ರಿ ಅನ್ನೋದು ಕೂಡ ಒಂದು ಶಕ್ತಿ, ನಮ್ಮ ಸೌರ ಬ್ರಹ್ಮಾಂಡ ಈಶ್ವರನಲ್ಲಿ ಅಡಗಿರ್ತಕ್ಕಂಥ ಒಂದು ಶಕ್ತಿ, ಮಾಯೆಯನ್ನು ಚದುರಿಸ್ತಕ್ಕಂಥ ಒಂದು ಶಕ್ತಿ ಅದು. ಈ ಪ್ರಪಂಚವೆಲ್ಲವೂ ಕೂಡ ನಶ್ವರ, ಆ ಮಾಯೆಯನ್ನು ಹೋಗಲಾಡಿಸ್ಬೇಕು, ಆಗಲೇ ನಿಜವಾದಂಥ ಜ್ಞಾನ ಒಳಗಿನಿಂದ ಬರುತ್ತೆ. ಧೀಶಕ್ತಿ, ಇಂಟ್ಯೂಷನ್, ಬುದ್ಧಿ ಪ್ರಜ್ಞೆಯ ಶಕ್ತಿ ನಮ್ಮಲ್ಲಿ ಉದಯವಾಗಬೇಕಾದ್ರೆ ದೇಹಾತ್ಮ ಭಾವ ಕಳೆದು ಹೋಗಬೇಕು. ಈ ಪ್ರಪಂಚ ಇವೆಲ್ಲೂ ಕೂಡ ತಾತ್ಕಾಲಿಕ, ನಶ್ವರ ಅನ್ನೋ ಭಾವನೆ ಬೇರೂರಬೇಕು. ಆ ಮಾಯೆಯನ್ನು ಚದುರಿಸ್ತಕ್ಕಂಥದ್ದು ಗಾಯತ್ರಿ. ಅದರಿಂದ ಮಾಯೆಯನ್ನು ಚದುರಿಸ್ತಕ್ಕಂಥ ಈ ಶಕ್ತಿ ನಮ್ಮ ಸೌರ ಬ್ರಹ್ಮಾಂಡದ ಈಶ್ವರನಲ್ಲಿದೆ. ಅದನ್ನು ಗಾಯತ್ರಿ ಅಂತ ಹೇಳಿ ಕರೀತೇವೆ. ಈಗ ಪ್ರಪಂಚ ಎಲ್ಲ, ಜಗತ್ತೆಲ್ಲ ಸೃಷ್ಟಿಯಾಗೋಕ್ಕೆ ಮೊದಲು ಏನಿತ್ತು? ದೇರ್ ವಾಸ್ ಓನ್ಲಿ ದ ಡೀಪ್ ಅಂತ ಬರೀತಾರೆ ಸೀಕ್ರೆಟ್ ಡಾಕ್ಟರ್ನಲ್ಲಿ. ಎಲ್ಲವೂ ಕೂಡ ಗಾಢಾಂಧಕಾರ, ಬರೀ ಆಕಾಶ ಮಾತ್ರ ಇತ್ತು. ಎಲ್ಲೆಲ್ಲಿಯೂ ಆಕಾಶ ಇದೆ. ಆಕಾಶ ಅನ್ನೋದಕ್ಕೆ ಒಂದು ಮಿತಿನೇ ಇಲ್ಲ, ಅದು ಕೊನೆಯೂ ಇಲ್ಲ, ಪ್ರಾರಂಭನೂ ಇಲ್ಲ. ಈ ಆಕಾಶ ಇಟ್ ಈಸ್ ಎವರ್ ಎಕ್ಸಿಸ್ಟಿಂಗ್ ಸ್ಪೇಸ್. ಯಾವಾಗ ಜಗತ್ತು ಪ್ರಾರಂಭ ಆಗುತ್ತೋ ಆವಾಗ ಚಲನೆ ಬರುತ್ತೆ, ಮೋಷನ್. ಸ್ಥಗಿತ ಸ್ಥಿತಿಯಲ್ಲಿ, ಪ್ರಳಯ ಸ್ಥಿತಿಯಲ್ಲಿ, ವಿಶ್ರಾಂತಿ ಸ್ಥಿತಿಯಲ್ಲಿ ಚಲನೆ ಇರೋದಿಲ್ಲ, ಅಷ್ಟೇ ವ್ಯತ್ಯಾಸ. ಆಕಾಶ ಯಾವಾಗಲೂ ಇರುತ್ತೆ. ಈ ಲಿಮಿಟ್ಲೆಸ್ ಸ್ಪೇಸ್, ಇನ್ಫಿನಿಟ್ ಸ್ಪೇಸ್, ಅಮಿತವಾಗಿರ್ತಕ್ಕಂಥ, ಅನಂತವಾಗಿರ್ತಕ್ಕಂಥ ಆಕಾಶದಲ್ಲಿ ಸೃಷ್ಟಿ ಪ್ರಾರಂಭ ಆಗಬೇಕು ಅಂದಾಗ ಕಾಸ್ಮಿಕ್ ಲೋಗಾಸ್, ಒಬ್ಬ ಸಗುಣ ಬ್ರಹ್ಮ ಕಾಣಿಸ್ಕೊಳ್ತಾನೆ. ಅವ್ಯಕ್ತ ಸ್ಥಿತಿಯಿಂದ ವ್ಯಕ್ತ ಸ್ಥಿತಿಗೆ ಬಂದಾಗ ಎರಡು ಶಕ್ತಿಗಳು ಒಟ್ಟಿಗೆ ಕಾಣಿಸ್ಕೊಳ್ಳುತ್ತೆ, ಅಥವಾ ಎರಡು ಆವಿರ್ಭಾವಗಳು ಅಂತ ಹೇಳೋಣ. ಒಂದನ್ನು ನಾವು ಪುರುಷ ಅಂತೀವಿ, ಇನ್ನೊಂದನ್ನು ಪ್ರಕೃತಿ ಅಂತೀವಿ. ಇವೆರಡನ್ನು ಬಿಡಿಸೋದಕ್ಕೆ ಸಾಧ್ಯ ಇಲ್ಲ. ಪುರುಷ ಪ್ರಕೃತಿಯನ್ನು ಪ್ರತ್ಯೇಕ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ಒಂದು ನಾಣ್ಯ ತಗೊಳ್ಳಿ, ಒಂದು ಕಾಯಿನ್, ಅದಕ್ಕೆ ಎರಡು ಮುಖ ಇರುತ್ತೆ. ಒಂದು ಕಡೆ ಯಾವುದೋ ಒಂದು ಫಿಗರ್ ಹೊಡೆದಿರ್ತಾರೆ, ರಾಜನೋ ರಾಣಿನೋ ಇನ್ನೊಂದು,
ಇನ್ನೊಂದು ಕಡೆ ಆ ನಾಣ್ಯದ ಬೆಲೆ ಎಷ್ಟು ಬರೆದಿರ್ತಾರೆ. ಇದು ಎರಡನ್ನೂ ಈ ಕಡೆ ಈ ಮುಖ ಎರಡನ್ನೂ ಪ್ರತ್ಯೇಕ ಮಾಡ್ತೀನಿ ಅಂತ ನೀವು ಅದನ್ನು ಒಂದು ಸೀಳಿದ್ರಿ ಅಂತ ಇಟ್ಕೊಳ್ಳಿ. ಮಧ್ಯದಲ್ಲಿ ಎರಡು ಪ್ರತ್ಯೇಕ ಆಗುತ್ತೋ? ಎರಡು ಮುಖಗಳನ್ನು ಪ್ರತ್ಯೇಕ ಮಾಡೋಕ್ಕಾಗುತ್ತೋ? ಎರಡು ನಾಣ್ಯ ಬರುತ್ತಷ್ಟೇ ನಿಮಗೆ. ಒಂದು 5 ರೂಪಾಯಿ ಕಾಯಿನ್ ತಗೊಂಡು ನೀವು ಮಧ್ಯಕ್ಕೆ ಸರಿಯಾಗಿ ಸೀಳಿದ್ರೆ 5 ರೂಪಾಯಿ ಬೆಲೆ ಹೋಯ್ತು. ಆ ಒಂದು ನಾಣ್ಯ ಇದ್ದದ್ದು 2 ನಾಣ್ಯ ಆಯಿತು. ಅದನ್ನು ನೀವು ತಿರ್ಗಾ ಸೀಳಿದ್ರೆ ತಿರ್ಗಾ ತೆಳ್ಳಗಿರೋ ಪದರಗಳು ಬರ್ತವೆ. ಎಷ್ಟೇ ತೆಳ್ಳಗಿರೋ ನೀವು ಪದರ ತಗೊಂಡ್ರೂ ಕೂಡ ಅದಕ್ಕೆ 2 ಮುಖ ಇದ್ದೇ ಇರುತ್ತೆ, ಈ ಕಡೆ ಆ ಕಡೆ. ಹಾಗೆ ಸೃಷ್ಟಿಯಲ್ಲಿ ಪ್ರಕೃತಿ ಪುರುಷ ಒಂದು ಈ ಕಡೆ ಒಂದು ಆ ಕಡೆ, ಇದು ಎರಡನ್ನೂ ಕೂಡ ಪ್ರತ್ಯೇಕ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎರಡೂ ಯಾವಾಗಲೂ ಒಟ್ಟಿಗೆ ಇರುತ್ತೆ. ಅದರಿಂದ ಪುರುಷ ಪ್ರಕೃತಿ ಎರಡು ಕಾಣಿಸ್ಕೊಂಡ್ವು. ಪುರುಷನನ್ನು ನಾವು ಹಿಂದೂ ಭಾಷೆಯಲ್ಲಿ, ಹಿಂದೂ ಮತದಲ್ಲಿ ಸಗುಣ ಬ್ರಹ್ಮ ಅಂತ ಕರಿತೀವಿ. ಪ್ರಕೃತಿನ ಮೂಲ ಪ್ರಕೃತಿ ಅಂದರೆ ಈಗ ನಮ್ಮ ಕಣ್ಣು ಕಾಣಿಸ್ತಕ್ಕಂಥ ಪ್ರಕೃತಿ ಅಲ್ಲ, ಅದು ಎಲ್ಲಕ್ಕೂ ಮೂಲದಲ್ಲಿರ್ತಕ್ಕಂಥ ಪ್ರಕೃತಿ. ಆ ಮೂಲ ಪ್ರಕೃತಿ ಹೇಗಿತ್ತು ಅದನ್ನ ಈಥರ್ ಆಫ್ ಸ್ಪೇಸ್ ಅಂತ ಕರೀತಾರೆ. ಆಕಾಶದಲ್ಲಿರ್ತಕ್ಕಂಥ AETHER ಈಥರ್ ಅನ್ನೋದು ಅಂದರೆ ಅತಿವಾಯು ತತ್ವ ಅಲ್ಲ, ಅದನ್ನು ಈಥರ್ ಅಂತೀವಿ. ಅದು ETHER, ಇದು AETHER. ನಾವು ಇಂಟರ್ಮೀಡಿಯೇಟ್ನಲ್ಲಿ ಕ್ಲಾಸ್ನಲ್ಲಿ ಇದ್ದಾಗ ಚಿಕ್ಕ ವಯಸ್ಸಿನಲ್ಲಿ ಭೌತಶಾಸ್ತ್ರದಲ್ಲಿ ಈಥರ್ ಬಗ್ಗೆ ಹೇಳ್ತಾ ಇದ್ದು. ಅದಕ್ಕೆ ಸಿಕ್ಕಾಪಟ್ಟೆ ಒತ್ತಡ ಇದೆಯಂತೆ. ಎಷ್ಟೋ ಲಕ್ಷಗಟ್ಟಲೆ ಟನ್ನು ಒತ್ತಡ ಒಂದು ಸ್ಕ್ವೇರ್ ಇಂಚ್ಗೆ. ಒಂದೇ ಒಂದು ಚದುರಂಗಲಕ್ಕೆ ಎಷ್ಟೋ 1000 ಗಟ್ಟಲೆ ಟನ್ನಷ್ಟು ಒತ್ತಡ ಇದೆ ಅದಕ್ಕೆ ಅಂತ ಹೇಳಿ. ಅದರ ತೂಕ ಮಾತ್ರ ಬಹಳ ಕಮ್ಮಿ, ಇಲ್ಲವೇ ಇಲ್ಲ ಅನ್ಬೋದು. ಅಂತ ಈಥರ್ ಪ್ರಕೃತಿ ಎಲ್ಲ ಕಡೆನೂ ತುಂಬಿಕೊಂಡಿದೆ ಆಕಾಶದಲ್ಲಿ. ಅದರೊಳಗೆ ಈ ಸಗುಣ ಬ್ರಹ್ಮ ಅದು ಮೂಲ ಪ್ರಕೃತಿ ಅಂತ ಅನ್ಕೊಳ್ಳೋಣ. ಅದರೊಳಗೆ ಸಗುಣ ಬ್ರಹ್ಮ ಊದುತ್ತಾನಂತೆ. ಏನು ಹಿ ಡಿಗ್ಸ್ ಹೋಲ್ಸ್ ಇನ್ ಸ್ಪೇಸ್ ಅಂದ್ಬಿಟ್ಟು ಸೀಕ್ರೆಟ್ ಡಾಕ್ಟರ್ನಲ್ಲಿ ಹಾಕ್ತಾರೆ. ಅದರೊಳಗೆ ತೂತುಗಳನ್ನು ಕೊರದ ಅಂತ. ತೂತುಗಳನ್ನು ಕೊರದ ಫೋಹತ್ ಡಿಗ್ಸ್ ಹೋಲ್ಸ್ ಇನ್ ಸ್ಪೇಸ್ ಅಂತ ಅವ್ರು ಬರೀತಾರೆ. ಅದರ ಅರ್ಥ ಏನು ಅಂದರೆ ಬ್ರಹ್ಮ ಸಗುಣ ತನ್ನ ಹಿ ಬ್ಲೋಸ್ ಇಸ್ ಬ್ರೆತ್ ಅನ್ಬೋದು. ಅವನ ತನ್ನ ಉಸಿರನ್ನ ಜೋರಾಗಿ ಅದರೊಳಗೆ ಬಿಟ್ಟ ಅಂತ ಅನ್ಕೋಬೋದು ನಾವು. ಉಸಿರನ್ನ ಜೋರಾಗಿ ಅದರೊಳಗೆ ಬಿಟ್ಟಾಗ ಅದರಲ್ಲಿ ಅನೇಕ ಪುಟ್ಟ ಸಣ್ಣ ಸಣ್ಣ ಗುಳ್ಳೆಗಳು ಉತ್ಪತ್ತಿಯಾಗತ್ವೆ. ಅದನ್ನು ತೋರಿಸ್ಬೇಕಾಯ್ತು ಅಂದರೆ ಒಂದಲ್ಲ ಎರಡಲ್ಲ, ಅದಕ್ಕೆ ಅಸಂಖ್ಯಾತ ಅಂತ ಹೇಳ್ಬಿಡೋಣ. ಅಸಂಖ್ಯಾತ ಗುಳ್ಳೆಗಳು ಅಲ್ಲಿ ಉತ್ಪತ್ತಿಯಾಗತ್ವೆ. ಈ ಗುಳ್ಳೆಗಳೇ ಮುಂದೆ ಪ್ರಕೃತಿಯಾಗುವಂಥದ್ದು. ಆ ಕೋಯಿಲಾನ್ ಅಂತ ಹೇಳಿ ಮೂಲದಲ್ಲಿ ಇರ್ತಕ್ಕಂಥ ವಸ್ತು, ಈಥರ್ ಆಫ್ ಸ್ಪೇಸ್ ಅಥವಾ ಕೋಯಿಲಾನ್ ಅಂತ ಕರೀತಾರೆ ಅದನ್ನು ಇತಿಹಾಸದಲ್ಲಿ. ಕೋಯಿಲಾನ್ ಅನ್ನೋದು ಯಾವಾಗಲೂ ಇರ್ತಕ್ಕಂಥದ್ದು. ಸಗುಣ ಬ್ರಹ್ಮ ಅವನಿಗೆ 3 ಮುಖಗಳು, 3 ಆಸ್ಪೆಕ್ಟ್ಸ್. ಅವುಗಳನ್ನು ನಾವು ಏನಂತ ಕರಿತೀವಿ? ತ್ರಿಮೂರ್ತಿಗಳು, ಬ್ರಹ್ಮ, ವಿಷ್ಣು, ಶಿವ. ಅಂದರೆ ಇವು 3 ಪ್ರತ್ಯೇಕ ವ್ಯಕ್ತಿಗಳು ಅಂತ ನಾವು ಅಂದ್ಕೋಬಾರ್ದು. 3 ವಿಧವಾಗಿರ್ತಕ್ಕಂಥ ಶಕ್ತಿಗಳು. ಬ್ರಹ್ಮ ಏನು ಮಾಡ್ತಾನೆ? ಸೃಷ್ಟಿಯನ್ನು ನೋಡ್ಕೊಳ್ತಾನೆ. ವಿಷ್ಣು ಸ್ಥಿತಿ ಅಂದರೆ ಒಂದು ಸಲ ವಿಶ್ವ ಸೃಷ್ಟಿ ಆದಮೇಲೆ ಅದನ್ನು ಕಾಪಾಡೋದು, ರಕ್ಷಣೆ, ಅದನ್ನು ನಡೆಸ್ಕೊಂಡು ಹೋಗೋದು, ಅದು ಯಾರಿಗೆ ಸೇರಿದೆ? ವಿಷ್ಣುವಿಗೆ. ಆದರೆ ಕಾಲ ಮುಗಿದು ಬಿಟ್ಟಾಗ, ಆದರೆ ಬೆಳವಣಿಗೆ ಏನಾಗಬೇಕು, ವಿಕಾಸ ಏನಾಗಬೇಕು, ಅದೆಲ್ಲ ಮುಗಿದು ಹೋಗ್ಬಿಟ್ಟ ಮೇಲೆ ಲಯ ಮಾಡ್ತಕ್ಕಂಥದ್ದು ಶಿವನ ಕೆಲಸ. ಪ್ರಳಯ ಸ್ಥಿತಿಗೆ ತೆಗೆದುಕೊಂಡು ಹೋಗೋದು ಶಿವನ ಕೆಲಸ. ಅಷ್ಟೇ ಅಂತ ನಾವು ಅಂದ್ಕೊಂಡಿದ್ದೇವೆ. ಆದರೆ ಶಿವನ ಕೆಲಸ ಬೇರೆ ಬರುತ್ತೆ, ಹೇಳ್ತೀನಿ. ಈ ಬ್ರಹ್ಮ ಸಗುಣ ಬ್ರಹ್ಮನ ಒಂದು ಮುಖವಾಗಿರ್ತಕ್ಕಂಥ ಬ್ರಹ್ಮ ಮೊದಲು ಏನು ಮಾಡ್ತಾನೆ? ಕೋಯಿಲಾನ್ ಒಳಗಡೆ
ಅಸಂಖ್ಯಾತವಾಗಿರ್ತಕ್ಕಂಥ ಗುಳ್ಳೆಗಳನ್ನು ಊದ್ತಾನೆ. ಇವೇ ಮುಂದೆ ಪ್ರಕೃತಿ ಆಗ್ತಕ್ಕಂಥದ್ದು. ಸಣ್ಣ 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 ಗುಳ್ಳೆಗಳು. ಆ ಗುಳ್ಳೆಗಳನ್ನು ಸೇರಿಸಿ ಬೇರೆ ಬೇರೆ ಲೋಕಗಳ ಪರಮಾಣುಗಳು ರಚಿತವಾಗುತ್ತೆ. ಬ್ರಹ್ಮನ ಕೆಲಸ ಏನಪ್ಪ ಅಂದರೆ, ಮೊದಲು ಸಗುಣ ಬ್ರಹ್ಮ ಈ ಗುಳ್ಳೆಗಳನ್ನು ಊದ್ಬಿಡ್ತಾನೆ. ಅದಾದ ನಂತರ ಬ್ರಹ್ಮನ ಕೆಲಸ ಪ್ರಾರಂಭ ಆಗುತ್ತೆ. ಬ್ರಹ್ಮನ ಕೆಲಸ ಏನಪ್ಪ ಅಂದರೆ, ಈ ಗುಳ್ಳೆಗಳನ್ನು ಉಪಯೋಗಿಸ್ಕೊಂಡು 7 ಲೋಕಗಳನ್ನು ಕಟ್ಟೋದು. ಒಂದೊಂದು ಲೋಕದಲ್ಲಿಯೂ 7 ಉಪಲೋಕಗಳನ್ನು ಕಟ್ಟೋದು. ಒಂದೊಂದು ಲೋಕದ ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್, ಪರಮಾಣುಗಳು ಮತ್ತು ಅಣುಗಳನ್ನು ರಚಿಸ್ತಕ್ಕಂಥದ್ದು. ಇದಿಷ್ಟು ಕೂಡ ಬ್ರಹ್ಮನ ಕೆಲಸ. ಇದನ್ನು ನಾವು ಸೃಷ್ಟಿ ಅಂತ ಕರಿಬೋದು. ಅನಂತರ ವಿಷ್ಣುವಿನ ಕೆಲಸ ಪ್ರಾರಂಭ ಆಗುತ್ತೆ. ಸಗುಣ ಬ್ರಹ್ಮ ಕೊಯ್ಲಾನಲ್ಲಿ ಗುಳ್ಳೆಗಳನ್ನು ಊದಿ ಮೂಲ ಪ್ರಕೃತಿಯಲ್ಲಿ ಸೃಷ್ಟಿ ಮಾಡಿದ. ಮೂಲ ಪ್ರಕೃತಿ, ಆ ಮೂಲ ಪ್ರಕೃತಿಯಿಂದ ಬೇರೆ ಬೇರೆ ಲೋಕಗಳನ್ನು ರಚಿಸ್ತಕ್ಕಂಥದ್ದು ಸಗುಣ ಬ್ರಹ್ಮನ ಒಂದು ಮುಖವಾಗಿರ್ತಕ್ಕಂಥ ಬ್ರಹ್ಮನ ಕೆಲಸ. ಆ ಲೋಕಗಳು ಎಲ್ಲ ಸೃಷ್ಟಿಯಾಗೋದ ಮೇಲೆ ಅವುಗಳಲ್ಲಿ ಜೀವ ತುಂಬುತ್ತೋದು, ಜೀವ ಚೈತನ್ಯವನ್ನು ತುಂಬೋದು. ಲೈಫ್ ಆ್ಯಂಡ್ ಫಾರ್ಮ್, ಅದಕ್ಕೆ ಜೀವ ಚೈತನ್ಯವನ್ನು ತುಂಬೋದು. ಆ ಒಂದೊಂದು ಆಟಮ್ನಲ್ಲಿಯೂ ವಿಷ್ಣುವಿನ ಜೀವ ಚೈತನ್ಯ ತುಂಬಿಕೊಂಡಿದೆ. ಒಂದೊಂದು ಪರಮಾಣುವಿನಲ್ಲಿಯೂ ಒಂದೊಂದು ಅಣುವಿನಲ್ಲಿಯೂ ಅವನ ಜೀವ ಚೈತನ್ಯ ತುಂಬಿಕೊಂಡಿದೆ. ಆ ಜೀವ ಚೈತನ್ಯವನ್ನು ತುಂಬಿಸೋದು ವಿಷ್ಣುವಿನ ಕೆಲಸ. ಅನಂತರ ಆ ರೂಪಗಳನ್ನು ಸೃಷ್ಟಿ ಮಾಡೋದು ಅವನ ಕೆಲಸ. ಎಲ್ಲವನ್ನೂ ನಾಶ ಮಾಡೋದು ಶಿವನ ಕೆಲಸ. ಇದು ಬ್ರೀಫಾಗಿ ಸಂಕ್ಷೇಪವಾಗಿ ಹೇಳಿಬಿಟ್ರೆ, ಈಗ 7 ಲೋಕಗಳು ಹೇಗೆ ಸೃಷ್ಟಿಯಾದವು? ಸಗುಣ ಬ್ರಹ್ಮ, ಅದನ್ನು ಒಂದು ದೊಡ್ಡ ವೃತ್ತಾಕಾರದಲ್ಲಿ ನಾವು ತೋರಿಸ್ಬೋದು. ಈ ಸಗುಣ ಬ್ರಹ್ಮ ಅವನ ಕೆಲಸದಲ್ಲಿ ಅವನಿಗೆ ಸಹಾಯ ಮಾಡೋದಕ್ಕೋಸ್ಕರ 7 ಜನ ಪ್ರಜಾಪತಿಗಳಿದ್ದಾರೆ. ಇವ್ರನ್ನ ಕಾಸ್ಮಿಕ್ ಪ್ಲಾನೆಟರಿ ಲೋಗಾಯ್ ಅಂತ ಹೇಳಿ ಇಂಗ್ಲಿಷ್ನಲ್ಲಿ ಕರೆದಿದ್ದಾರೆ. ಕಾಸ್ಮಿಕ್ ಅಂದರೆ ವಿಶ್ವ ಗ್ರಹಾಧಿಪತಿಗಳು ಅಂತ ಕರಿಬೋದು ನಾವು. 7 ಜನ ಅವನಿಗೆ ಅಸಿಸ್ಟೆಂಟ್ಸ್. ಯಾವ ಕೆಲಸ ಮಾಡಬೇಕಾದ್ರೂ ಅಸಿಸ್ಟೆಂಟ್ಸ್ ಬೇಕಲ್ವಾ? ಒಬ್ಬ ಆಫೀಸರ್ ಕೆಲಸ ಮಾಡಬೇಕಾದ್ರೆ ಅವನಿಗೆ ಬೇಕಾದಷ್ಟು ಜನ ಅಸಿಸ್ಟೆಂಟ್ಸ್ ಇರ್ತಾರೆ. ಅಸಿಸ್ಟೆಂಟ್ ಮ್ಯಾನೇಜರು, ಅವ್ರ ಕೆಳಗೆ ಕ್ಲರ್ಕ್ಸು, ಅವ್ರ ಕೆಳಗೆ ಟೈಪಿಸ್ಟು. ಹೀಗೆ ಇದು ಒಂದು ದೊಡ್ಡ ಸರ್ಕಾರವೇ, ವಿಶ್ವ ಸರ್ಕಾರ. ಯಾವ ಕೆಲಸ ಮಾಡಬೇಕಾದ್ರೂ ಅವರಿಗೆ ಬೇಕಾದಷ್ಟು ಸಹಾಯಕರಿರ್ತಾರೆ. ಮೊದಲಾಗಿ ಸಗುಣ ಬ್ರಹ್ಮನಿಗೆ 7 ಜನ ಸಹಾಯ ಮಾಡೋರಿದ್ದಾರೆ. ಅಲ್ಲಿ 7 ವೃತ್ತಗಳು ನಿಮಗೆ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ದೊಡ್ಡ ವೃತ್ತ ಸಗುಣ ಬ್ರಹ್ಮ, ಅದರೊಳಗೆ ಚಿಕ್ಕ ಚಿಕ್ಕ 7 ವೃತ್ತಗಳಿವೆ. ಆ 7 ವೃತ್ತಗಳು 7 ಗ್ರಹಾಧಿಪತಿಗಳನ್ನು, ಕಾಸ್ಮಿಕ್ ಪ್ಲಾನೆಟರಿ ಲೋಗಾಯ್, ವಿಶ್ವ ಗ್ರಹಾಧಿಪತಿಗಳನ್ನು ಸೂಚಿಸುತ್ತೆ. ಈಗ ಈ ರಾತ್ರಿ ಹೊತ್ತು ಆಕಾಶ ನೋಡಿದ್ರೆ ಏನು ಕಾಣಿಸುತ್ತೆ ನಮಗೆ? ನಕ್ಷತ್ರಗಳು ಏನು? ಒಂದೊಂದು ನಕ್ಷತ್ರವೂ ಕೂಡ ಒಂದು ಸೂರ್ಯ. ಸ್ವಯಂ ಪ್ರಕಾಶ ಇರ್ತಕ್ಕಂಥ ಒಂದೊಂದು ನಕ್ಷತ್ರವು, ಮಿನುಗುಡ್ತಾ ಇರೋ ಒಂದೊಂದು ನಕ್ಷತ್ರವೂ ಕೂಡ ಒಂದೊಂದು ಸೂರ್ಯ. ನಮ್ಮ ಸೂರ್ಯನ ಸುತ್ತ ಹೇಗೆ ಗ್ರಹಗಳು ತಿರುಗುತ್ತವೋ ಆ ಒಂದೊಂದು ಸೂರ್ಯನ ಸುತ್ತಲೂ ಗ್ರಹಗಳಿರಬಹುದು. ಅದು ಜೀವಂತ ಬ್ರಹ್ಮಾಂಡಗಳಾದರೆ. ಎಷ್ಟು ನಕ್ಷತ್ರಗಳಿವೆ? ಕಣ್ಣು ಕಾಣಿಸೋದೇ 2000, ಸುಮಾರು 2000 ನಕ್ಷತ್ರ ಅಂತಾರೆ. ಟೆಲಿಸ್ಕೋಪ್ ಇಟ್ಕೊಂಡು ನೋಡಿದ್ರೆ 10,000ಕ್ಕಿಂತಲೂ ಜಾಸ್ತಿ. ಇನ್ನೂ ಟೆಲಿಸ್ಕೋಪ್ ಬಲವಾಗಿದ್ರೆ ಇನ್ನೂ ಜಾಸ್ತಿ 1000 ಗಟ್ಟಲೆ ನಕ್ಷತ್ರಗಳು ಕಾಣಿಸುತ್ತೆ. ಇನ್ನು ರೇಡಿಯೋ ಟೆಲಿಸ್ಕೋಪು, ಎಕ್ಸ್ರೇ ಟೆಲಿಸ್ಕೋಪು, ಆಮೇಲೆ ಇನ್ನು ನಾನಾ ವಿಧವಾಗಿರ್ತಕ್ಕಂಥ ಉಪಕರಣಗಳು ಇವಾಗ ಬಂದಿವೆ. ರೇಡಿಯೋ ವೇವ್ಸು, ಎಕ್ಸ್ರೇ, ಇಂಥ ಉಪಕರಣಗಳನ್ನೆಲ್ಲ ಉಪಯೋಗಿಸಿ ನೋಡಿದ್ರೆ ಆ ಅಸಂಖ್ಯಾತ ನಕ್ಷತ್ರಗಳು. ಒಂದೊಂದು ನಕ್ಷತ್ರದ ಸುತ್ತಲೂ ಒಂದು ಬ್ರಹ್ಮಾಂಡ ಇರುತ್ತೆ. ನಮ್ಮ ಸೌರ ಬ್ರಹ್ಮಾಂಡದಲ್ಲಿ ಸೂರ್ಯ ಒಂದು ನಕ್ಷತ್ರ. ಸೂರ್ಯನ ಸುತ್ತ ಎಷ್ಟು ಗ್ರಹಗಳಿವೆ? 9 ಗ್ರಹಗಳು ಅಂತ ಹೇಳ್ತಾರೆ. ಇನ್ನೂ 10 ಇರಬಹುದು, 11 ಇರಬಹುದು, ಮುಂದೆ ಸೈನ್ಸ್ ಕಂಡುಹಿಡಿಬಹುದು.
ಈಗ ತಿಳಿದಿರುವಂತಹದ್ದು 9 ಗ್ರಹಗಳು. ಅದರಲ್ಲಿ ಭೂಮಿಯು ಒಂದು ಗ್ರಹ, ಶುಕ್ರ, ಕುಜ, ಬುಧ ಇವೆಲ್ಲೂ ಕೂಡ ಬೇರೆ ಬೇರೆ ಗ್ರಹಗಳು, ಶನಿ. ಈ ಎಲ್ಲ ನಕ್ಷತ್ರಗಳು ಕೂಡ ಈ 7 ಪ್ರಜಾಪತಿಗಳಲ್ಲಿ ಒಬ್ಬರಲ್ಲ ಒಬ್ಬರ ಅಧಿಕಾರಕ್ಕೆ ಸೇರಿಯಂತೆ. ನಮ್ಮ ಕಣ್ಣಿಗೆ ಕಾಣಿಸೋಂತಹ, ಕಣ್ಣಿಗೆ ಕಾಣಿಸದೇ ಇರತಕ್ಕಂಥ ಎಲ್ಲ ನಕ್ಷತ್ರಗಳನ್ನು ಒಟ್ಟಾಗಿ 7 ಭಾಗ ಮಾಡಿ, ಆ 7 ಭಾಗದಲ್ಲಿ ಒಂದೊಂದು ಭಾಗ ಒಬ್ಬೊಬ್ಬ ವಿಶ್ವ ಪ್ರಜಾಪತಿ ಅಧೀನದಲ್ಲಿರುತ್ತವೆ. ಆದ್ರಿಂದ ಈ ಎಲ್ಲ ಪ್ರಜಾಪತಿಗಳು ಕೂಡ ಅವನ ಬೇರೆ ಬೇರೆ ಅಭಿವ್ಯಕ್ತಿಗಳಿದ್ದ ಹಾಗೆ, ಆ ಸಗುಣ ಬ್ರಹ್ಮನ ಬೇರೆ ಬೇರೆ ಮುಖಗಳಿದ್ದ ಹಾಗೆ, ಅವೆಲ್ಲವೂ ಸೇರಿ ಸಗುಣ ಬ್ರಹ್ಮ. ಸಗುಣ ಬ್ರಹ್ಮನ ಅಧೀನದಲ್ಲಿ ಈ 7 ಪ್ರಜಾಪತಿಗಳು, ಅವರು ಆಯಾ ತಮ್ಮ ತಮ್ಮ ಭಾಗದ ಕೆಲಸಗಳನ್ನು ಅವರು ನೋಡ್ಕೊಂಡು ಹೋಗ್ತಾರೆ. ನಮ್ಮ ಸೌರ ಬ್ರಹ್ಮಾಂಡಕ್ಕೆ ಬರೋಣ. ನಮ್ಮ ಸೌರ ಬ್ರಹ್ಮಾಂಡ ಈ ಕೋಟ್ಯಾಂತರ ನಕ್ಷತ್ರಗಳಲ್ಲಿ ಒಂದು ನಕ್ಷತ್ರ. ಆ ಒಂದು ಸೌರ ಬ್ರಹ್ಮಾಂಡದಲ್ಲಿ ಭೂಮಿ ಒಂದು ಚಿಕ್ಕ ಭಾಗ. ಆ ಭೂಮಿಯಲ್ಲಿ ನಾವು ಎಷ್ಟು ಮಟ್ಟಿಗಿದ್ದೇವೆ? ಒಂದು ಸಣ್ಣ ಚುಕ್ಕಿ ಇದ್ದ ಹಾಗೆ. ಆದರೆ ನಮ್ಮ ತಲೆ ಹೆಂಗಿದೆ? ನಾನೇ ಸರ್ವಸ್ವ, ನನ್ನನ್ನು ಬಿಟ್ಟರೆ ಇಲ್ಲ ಅಂತ ಹೇಳಿ ಮೆರಿತಾ ಇರ್ತೀವಿ ನಾವು. ಈ ವಿಶಾಲವಾಗಿರ್ತ ಜಗತ್ತನ್ನೆಲ್ಲ ಹೋಲಿಸ್ಕೊಳ್ಳಿ, ಊಹಿಸ್ಕೊಳ್ಳಿ. ನಕ್ಷತ್ರಗಳಾದ್ರೂ ನಾವು ಕಣ್ಣಿಗೆ ಕಾಣಿಸುತ್ತೆ. ಈ ಅಮಿತವಾಗಿರ್ತಕ್ಕಂಥ ಆಕಾಶದಲ್ಲಿ ಕೋಟ್ಯಾಂತರ ನಕ್ಷತ್ರಗಳ ಪೈಕಿ ನಮ್ಮ ಸೌರ ಬ್ರಹ್ಮಾಂಡ ಒಂದು ಅಂತ, ನಮ್ಮ ಸೂರ್ಯ ಒಂದು ನಕ್ಷತ್ರ. ಅದರಲ್ಲಿ ನಮ್ಮ ಭೂಮಿ ಒಂದು ಚಿಕ್ಕ ಗ್ರಹ. ಆ ಗ್ರಹದಲ್ಲಿ ನಾವು ಒಂದು ಸಾಸಿವೆ ಕಾಳಿನಷ್ಟು ಇದೆ. ಆದರೆ ನಮ್ಮ ಅಹಂಕಾರ ಮಿತಿ ಮೀರಿದೆ. ಇದನ್ನು ನೋಡಿದಾಗ ಪ್ರಾಯಶಃ ನಮ್ಮ ಅಹಂಕಾರ ಸ್ವಲ್ಪ ತಗ್ಗಬಹುದು. ನಾನು ಅಂತಹ ಪ್ರಭಾವಶಾಲಿ, ನನ್ನನ್ನೇ ಬಿಟ್ಟರೆ ಇಲ್ಲ ಅಂತ ನಾವು ಅಂದ್ಕೊಳ್ತೀವಲ್ಲ. ಈ ಸೌರ ಬ್ರಹ್ಮಾಂಡನು, ಬ್ರಹ್ಮಾಂಡಾದ ಈಶ್ವರನು ಕೂಡ ನಮ್ಮಂತೆಯೇ ಹಿಂದೆ ಒಬ್ಬ ಮನುಷ್ಯನಾಗಿದ್ದವನಂತೆ. ಅವನು ಕ್ರಮೇಣ ವಿಕಾಸ ಹೊಂದಿ ಅಂತಹ ಒಂದು ಅದ್ಭುತವಾದ ಪಟ್ಟಕ್ಕೆ ಬಂದಿದ್ದಾನೆ. ಆ ಸೌರ ಬ್ರಹ್ಮಾಂಡ ಈಶ್ವರನ ಹತ್ರ ನಾವು ಹೋಗಿ ಕೇಳಿದ್ರೆ, ಏನಪ್ಪ ನೀನು ಬಹಳ ದೊಡ್ಡವನಲ್ಲ, ಒಂದು ಬ್ರಹ್ಮಾಂಡವೆಲ್ಲ ನಿನ್ನ ಅಧೀನದಲ್ಲಿದೆಯಲ್ಲ ಅಂತ ನಾವು ಕೇಳಿದ್ರೆ ಅವನು ಹೇಳ್ತಾನೆ, ನಾನೇನು ದೊಡ್ಡವನು? ಈ ನಕ್ಷತ್ರ ಪುಂಜದಲ್ಲಿ ನನ್ನ ಸೂರ್ಯ ನಾನು ಒಂದು ಸಣ್ಣ ಭಾಗ. ಕೋಟ್ಯಾಂತರ ನಕ್ಷತ್ರಗಳು ಸೇರಿ ಒಂದು ನಕ್ಷತ್ರ ಪುಂಜ ಆಗಿದೆ. ಸಾವಿರಾರು ನಕ್ಷತ್ರ, 10,000ನೋ ಇನ್ನೂ ಜಾಸ್ತಿನೋ ನಕ್ಷತ್ರ ಸೇರಿದ್ರೆ ಒಂದು ಗ್ಯಾಲಾಕ್ಸಿ ನಕ್ಷತ್ರ ಪುಂಜ. ಆ ನಕ್ಷತ್ರ ಪುಂಜಕ್ಕೆ ಒಬ್ಬ ಅಧಿಪತಿ ಇರ್ತಾನೆ. ಅವನ ಹತ್ರ ಹೋಗಿ, ಏನಪ್ಪ ನೀನು ಎಷ್ಟು ದೊಡ್ಡವನು ಅಂದರೆ, ಅಯ್ಯೋ ನಾನೇನು ಮಹಾ ದೊಡ್ಡವನು, ಇಂಥ ಎಷ್ಟೋ ಗ್ಯಾಲಾಕ್ಸಿಗಳು ಸೇರಿ ಒಂದು ಸೂಪರ್ ಗ್ಯಾಲಾಕ್ಸಿ ಇದೆ. ಆ ಸೂಪರ್ ಗ್ಯಾಲಾಕ್ಸಿಗೆ ಒಬ್ಬ ಅಧಿಕಾರಿ ಇದ್ದಾನೆ, ನಾನು ಅವನ ಕೈ ಕೆಳಗೆ ಕೆಲಸ ಮಾಡ್ತೇನೆ ಅಂತ ಅವನು ಹೇಳ್ತಾನೆ. ಅವನನ್ನು ಹೋಗಿ ಕೇಳಿದ್ರೆ, ಈ ವಿಶ್ವಕ್ಕೆಲ್ಲ ದೊಡ್ಡವನಿದ್ದಾನೆ ಸಗುಣ ಬ್ರಹ್ಮ, ಅವನು ಹೋಲಿಸಿದ್ರೆ ನಾವೇನೂ ಇಲ್ಲ ಅಂತ ಅವ್ರು ಹೇಳ್ತಾರೆ. ಪ್ರಾಯಶಃ ಸಗುಣ ಬ್ರಹ್ಮನ ನಾವು ಕೇಳಿದ್ರೆ, ನಾನು ಈ ಒಂದು ವಿಶ್ವಕ್ಕೆ ನಾನು ಗ್ರಹಾಧಿ ಒಡೆಯನಾಗಿದ್ದೇನೆ, ಆದರೆ ಇನ್ನೂ ಎಷ್ಟೋ ನನ್ನಂಥವ್ರು ಇದ್ದಾರೆ, ನನಗೂ ಮೇಲ್ಮಟ್ಟವಿದ್ದಾರೆ ಅಂತ ಅವನು ಹೇಳ್ಬೋದೋ ಏನೋ. ಅದರಿಂದ ಈ ವಿಕಾಸ ಅನ್ನೋದಕ್ಕೆ ಮಿತಿ ಇಲ್ಲ. ಒಬ್ಬೊಬ್ಬರೂ ಅವರವರ ಸ್ಥಾನದಲ್ಲಿ ತಮ್ಮ ತಮ್ಮ ಕೆಲಸಗಳನ್ನು ನಿರ್ವಹಿಸ್ಕೊಂಡು ಹೋಗ್ತಾರೆ. ಈ ಬ್ರಹ್ಮ ಏನು ಮಾಡ್ತಾನೆ? ಸಗುಣ ಬ್ರಹ್ಮ ಸೃಷ್ಟಿ ಮಾಡಿರ್ತಕ್ಕಂಥ ಆ ಚಿಕ್ಕ ಚಿಕ್ಕ ಗುಳ್ಳೆಗಳು ಕೊಯ್ಲಾನ್ನಲ್ಲಿ, ಈ ಗುಳ್ಳೆ ಅದಿರೋ ಹಾಗೇನೆ ಆದಿಲೋಕದ ಪ್ರಕೃತಿ ಆಗತ್ತಂತೆ. ನಮ್ಮ ಬ್ರಹ್ಮಾಂಡದಲ್ಲಿ ಎಷ್ಟು ಲೋಕಗಳಿವೆ? 7 ಲೋಕಗಳಿವೆ. ಆದಿಲೋಕ, ಅನುಪಾರಕ, ಆತ್ಮಲೋಕ, ಬುದ್ಧಿಲೋಕ, ಮನೋಲೋಕ, ಕಾಮಲೋಕ, ಸ್ಥೂಲಲೋಕ. ಈ ಮೊಟ್ಟ ಮೊದಲನೇದಾಗಿ ಅತ್ಯಂತ ಸೂಕ್ಷ್ಮವಾಗಿರೋದು ಆದಿಲೋಕ. ಆದಿಲೋಕದ ಆಟಮ್ಸ್, ಪರಮಾಣುಗಳು ಯಾವುದಪ್ಪ ಅಂದರೆ, ಸಗುಣ ಬ್ರಹ್ಮ ಕೊಯ್ಲಾನಲ್ಲಿ ಊದಿದಾನಲ್ಲ ಆ ಸಣ್ಣ ಸಣ್ಣ ಗುಳ್ಳೆಗಳು, ಅದೇ ಆದಿಲೋಕದ ಪರಮಾಣು, ಅಲ್ಲಿಯ ಪರಮಾಣು. ಈ ಗುಳ್ಳೆಗಳು ಆಕ್ಚುಲಿ ಅದರೊಳಗೆ ಏನು ತುಂಬಿದೆ? ದೇ ಆರ್ ಜಸ್ಟ್ ಹೋಲ್ಸ್ ಇನ್ ಈಥರ್. ಆ ಮೂಲ ಪ್ರಕೃತಿಯಲ್ಲಿ ಇದು ಒಂದು ಗುಳ್ಳೆ. ಆ ಗುಳ್ಳೆಯಲ್ಲಿ ಖಾಲಿ ಇದೆ ಅಂತ ನಾವು ಅಂದ್ಕೋಬಾರ್ದು.
ಆ ಗುಳ್ಳೆಯಲ್ಲಿ ಸಗುಣ ಬ್ರಹ್ಮನ ಶಕ್ತಿ ತುಂಬಿಕೊಂಡಿದೆ. ನಮ್ಮ ಸಗುಣ ಬ್ರಹ್ಮನ ಶಕ್ತಿ ಆ ಗುಳ್ಳೆಯಲ್ಲಿ ತುಂಬಿಕೊಂಡಿದೆ. ಅದ್ರ ಸುತ್ತ ಏನಿದೆ? ಕೊಯ್ನಾನ್, ಸ್ಪೇಸ್, ಈಥರ್. ಆ ಈಥರ್ ಒತ್ತಡ ಎಷ್ಟು? ಸಿಕ್ಕಾಪಟ್ಟೆ ಒತ್ತಡ. ಎಷ್ಟೋ ಲಕ್ಷಗಟ್ಟಲೆ ಟನ್ನುಗಳು ಒತ್ತುತ್ತಾ ಇರುತ್ತಂತೆ ಆ ಗುಳ್ಳೆನ. ಈಗ ಸೋಪ್ ಬಬಲ್ ನೀವು ಮುಟ್ಟಿದ್ರೆ ಏನಾಗುತ್ತೆ? ಅದು ಒಡೆದೋಗುತ್ತೆ. ಈ ಕೊಯ್ಲಾನಲ್ಲಿ ಊದಿರೋ ಈ ಗುಳ್ಳೆಗಳು ಸುತ್ತ ಇರೋ ಆ ಕೊಯ್ಲಾ ಅದನ್ನ ನೂಕ್ತಾ ಇದೆ, ಅದ್ರ ಮೇಲೆ ಒತ್ತಡ ಹೇರ್ತಾ ಇದೆ. ಆದರೂ ಕೂಡ ಆ ಗುಳ್ಳೆ ಒಡೆಯದೆ ಹಾಗೆ ಇರಬೇಕಾದ್ರೆ ಅದಕ್ಕೆ ಎಷ್ಟು ಶಕ್ತಿ ಇರಬೇಕು? ಆ ಶಕ್ತಿ ಎಲ್ಲಿಂದ ಬಂತು? ಸಗುಣ ಬ್ರಹ್ಮ. ಸಗುಣ ಬ್ರಹ್ಮ ತನ್ನ ಶಕ್ತಿನ ಆ ಗುಳ್ಳೆನಲ್ಲಿ ತುಂಬಿದಾನೆ. ಅದರಿಂದ ಅದು ಸುತ್ತ ಇರ್ತಕ್ಕಂಥ ಕೊಯ್ಲಾನ ಒತ್ತಡವನ್ನು ಸಹಿಸ್ಕೊಳ್ಳೋಕೆ ಸಾಧ್ಯವಾಗಿದೆ. ಯಾವಾಗ ಸಗುಣ ಬ್ರಹ್ಮ ತನ್ನ ಶಕ್ತಿಯನ್ನು ಹಿಂದೆ ಕೇಳ್ಕೊಂಡ್ಬಿಡ್ತಾನೋ ಗುಳ್ಳೆಗಳೆಲ್ಲ ಒಡೆದು ಹೋಗ್ಬಿಡ್ತಾನೆ. ಆದ್ರಿಂದ ನಾವು ಯಾವುದನ್ನ ಪ್ರಕೃತಿ, ಮ್ಯಾಟರ್, ವಸ್ತು ಅಂತ ಕರಿತೀವೋ ಇದು ಆ ಗುಳ್ಳೆಗಳಿಂದ ರಚಿತವಾಗಿರೋದು. ಆ ಗುಳ್ಳೆಗಳು ದೇ ಆರ್ ದೇರ್ ಇನ್ಸೈಡ್ ದಿ ಕೊಯ್ನಾನ್. ಅಂದ್ರೆ ಎಲ್ಲಿ ಕೊಯ್ನಾನ್ ಇಲ್ವೋ ಅದನ್ನು ನಾವು ಪ್ರಕೃತಿ ಅಂತೀವಿ. ಆ ಕೊಯ್ನಾನ್ ಎಲ್ಲಿದೆಯೋ ಅದು ಪ್ರಕೃತಿ ಅಲ್ಲ ನಮ್ಮ ಮಟ್ಟಿಗೆ. ಅದರಿಂದ ನಾವು ಪ್ರಕೃತಿ ಅಂತ ಭಾವಿಸ್ಕೊಂಡಿರೋದು ನಿಜವಾಗಿಯೂ ಕೂಡ ಗುಳ್ಳೆಗಳು, ಕೊಯ್ಲಾನಲ್ಲಿ ಗುಳ್ಳೆಗಳು. ಇಂಥ 49 ಗುಳ್ಳೆಗಳನ್ನು ಸುರುಳಿಯಾಕಾರದಲ್ಲಿ ಜೋಡಿಸ್ತಾನೆ ಬ್ರಹ್ಮ. 49 ಗುಳ್ಳೆಗಳನ್ನು ತಗೊಂಡು ಮೊದಲು 7 ಗುಳ್ಳೆ ಒಂದು ಸುರುಳಿ ಆಗತ್ತೆ. ಆಮೇಲೆ ಅಂಥ 7 ಸುರುಳಿಗಳನ್ನು ಸೇರಿಸಿದ್ರೆ 7 × 7 49. ಈ 7 ಅನ್ನೋದು ಇಟ್ಸ್ ಎ ಸಿಗ್ನಿಫಿಕೆಂಟ್ ನಂಬರ್. ನಮ್ಮ ಸೃಷ್ಟಿಯಲ್ಲಿ 7 ಅನ್ನೋರು ಅಲ್ಲಲ್ಲೇ ಬರ್ತಾನೆ ಇರುತ್ತೆ. 7 ಲೋಕಗಳು ಹೇಳಿ ಇನ್ನೇನೇನಿದೆ? 7 ಸ್ವರಗಳು, ಸಪ್ತಸ್ವರಗಳು, 7 ಬಣ್ಣಗಳು, ವಿಬ್ಗಯಾರ್, ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್, 7 ವರ್ಣಗಳು, 7 ಉಪಲೋಕಗಳು, ಮನುಷ್ಯನಿಗೆ 7 ದೇಹಗಳು, 7 ಸಪ್ತ ಸ್ವಭಾವಗಳು. ಹೀಗೆ 7 ಅನ್ನೋದು ಬರ್ತಾನೇ ಇರುತ್ತೆ. 7 ಗುಳ್ಳೆನ ಸೇರಿಸಿ ಒಂದು ಸುರುಳಿ ಮಾಡ್ತಾನೆ ಬ್ರಹ್ಮ. ಆಮೇಲೆ ಅಂತ 7 ಸುರುಳಿಗಳನ್ನ ಸೇರಿಸ್ತಾನೆ. ಎಷ್ಟಾಯ್ತು? 49. ಈ 49 ಗುಳ್ಳೆಗಳು ಅನುಪಾದಕ ಲೋಕದ ಪರಮಾಣು. ಆದಿಲೋಕದ ಪರಮಾಣು ಯಾವುದು? ಒಂದೇ ಒಂದು ಗುಳ್ಳೆ. ಅಂತ 49 ಗುಳ್ಳೆ ಸೇರಿದ್ರೆ ಅನುಪಾದಕ ಲೋಕದ ಒಂದು ಪರಮಾಣು. ಆಮೇಲೆ 49 × 49 ಅಂತ 7 ಸುರುಳಿಗಳನ್ನು ತಗೊಂಡು ಇನ್ನೊಂದು ದೊಡ್ಡ ಸುರುಳಿ ಮಾಡ್ತಾನಂತೆ. 49 × 49 2401 ಏನೋ ಆಗುತ್ತೆ. ಅದು ಬುದ್ಧಿ ಲೋಕದ ಪರಮಾಣು. ಆಮೇಲೆ 49 × 49 × 49 49 ಟು ದಿ ಪವರ್ ಆಫ್ 3 ಕ್ಯೂಬ್ಡ್. ಅದೇನಾಗುತ್ತೆ? ಮನೋಲೋಕದ ಪರಮಾಣು. 49 ಟು ದಿ ಪವರ್ ಆಫ್ 4 49 ಟು ದಿ ಪವರ್ ಆಫ್ 4 ಅದು ಕಾಮಲೋಕದ ಪರಮಾಣು. ಹೀಗೆ ಅನುಪಾದಕ ಲೋಕ 49 ಟು ದಿ ಪವರ್ ಆಫ್ 1, ಆತ್ಮಲೋಕ 49 ಟು ದಿ ಪವರ್ ಆಫ್ 2, ಬುದ್ಧಿಲೋಕ 49 ಟು ದಿ ಪವರ್ ಆಫ್ 3, ಮನೋಲೋಕ 49 ಟು ದಿ ಪವರ್ ಆಫ್ 4, ಕಾಮಲೋಕ 49 ಟು ದಿ ಪವರ್ ಆಫ್ 5, ಸ್ಥೂಲ ಲೋಕ 49 ಟು ದಿ ಪವರ್ ಆಫ್ 6. 49 × 49 6 ಸಲ ಗುಣಿಸಿ ಎಷ್ಟು ಬರುತ್ತೋ ಅಷ್ಟು ಗುಳ್ಳೆಗಳು ನಮ್ಮ ಸ್ಥೂಲ ಲೋಕದ ಪರಮಾಣು. ಅಷ್ಟು ಮಾತ್ರ ಅಲ್ವಂತೆ, ಅದ್ರ ಜೊತೆಗೆ ಸ್ವಲ್ಪ ಎಕ್ಸ್ಟ್ರಾ ಕೊಸರು, ಒಂದಷ್ಟು ಕೊಸರು ಸೇರಿಸ್ತಾನಂತೆ ಸ್ಥೂಲ ಲೋಕಕ್ಕೆ ಮಾತ್ರ. ಯಾಕೆಂದರೆ ನಮ್ಮ ಸ್ಥೂಲ ಲೋಕದ ಪರಮಾಣು ಒಂದು ಬುಗುರಿ ಥರ ಇರುತ್ತೆ, ಒಂದು ಬುಗುರಿ ಥರ. ಅದಕ್ಕೆ ಎಷ್ಟು ಬೇಕೋ ಇನ್ನು ಸ್ವಲ್ಪ ಪರಮಾಣುಗಳನ್ನು ಸೇರಿಸ್ಕೊಂಡು ಸ್ಥೂಲ ಲೋಕದ ಪರಮಾಣುವನ್ನು ಬ್ರಹ್ಮ ಸೃಷ್ಟಿಸ್ತಾನೆ. ಈ ಒಂದೊಂದು ಲೋಕದಲ್ಲಿಯೂ ಪರಮಾಣುಗಳ ರಚನೆ ಆಯಿತು. ಅಣುಗಳು ಹೇಗೆ ರಚನೆ ಆಗುತ್ತವೆ? ಈಗ ಅನುಪಾದಕ ಲೋಕದ ಪರಮಾಣುವನ್ನೇ ತಗೊಳ್ಳೋಣ. ಅದರೊಳಗೆ ಎಷ್ಟು ಗುಳ್ಳೆಗಳಿವೆ? 49 ಗುಳ್ಳೆಗಳಿವೆ. 49 ಗುಳ್ಳೆ ಇರೋದು ಪರಮಾಣು ಆಯಿತು. ಅದರ ಮಾಲಿಕ್ಯೂಲ್ ಇವಾಗ ಹೈಡ್ರೋಜನ್ ತಗೊಂಡ್ರೆ
ಎಚ್ ಅಂತೀವಿ. ಹೈಡ್ರೋಜನ್ ಮಾಲಿಕ್ಯೂಲ್ ಅಂದರೆ H2 ಅಂತೀವಿ. ಹೈಡ್ರೋಜನ್ ಪರಮಾಣುವಿನಲ್ಲಿ 2 ಆಟಮ್ಸ್ ಇರುತ್ತೆ. ನೀರಿನ ಅಣುವಿನಲ್ಲಿ ಹೈಡ್ರೋಜನ್ ಅಣುವಿನಲ್ಲಿ 2 ಹೈಡ್ರೋಜನ್ ಪರಮಾಣುಗಳಿವೆ. ನೀರಿನ ಅಣುವಿನಲ್ಲಿ H2O 2 ಜಲಜನಕದ ಪರಮಾಣು, 1 ಆಮ್ಲಜನಕದ ಪರಮಾಣು, 3 ಇವೆ. ಹಾಗೆ ನೀವು ಇನ್ನೇನಾದ್ರು ಅಂತ ತಗೊಳ್ಳಿ, CH4 ಅಂತೀವಿ, ಮೀಥೇನ್, ಅದರಲ್ಲಿ 5 ಪರಮಾಣುಗಳಿವೆ, 1 ಕಾರ್ಬನ್ನು, 4 ಹೈಡ್ರೋಜನ್. ಹೀಗೆ ಹೆಚ್ಚು ಪರಮಾಣುಗಳನ್ನು ಸೇರಿಸಿ, ಒಂದಕ್ಕಿಂತ ಹೆಚ್ಚು ಪರಮಾಣುಗಳನ್ನು ಸೇರಿಸಿ ಅಣುಗಳು ಸೃಷ್ಟಿಯಾಗತ್ವೆ. ಈ ಅಣುಗಳನ್ನೆಲ್ಲ ಸೃಷ್ಟಿ ಮಾಡೋದು ಬ್ರಹ್ಮನೇ. ಆ ಉಪಲೋಕದಲ್ಲಿ ಬೇರೆ ಬೇರೆ ಅಣುಗಳು ಸೃಷ್ಟಿಯಾಗತ್ವೆ. ಈಗ ನಮ್ಮ ಸ್ಥೂಲ ಲೋಕವನ್ನು ಉದಾಹರಣೆ ತಗೊಳ್ಳೋಣ. ನಮ್ಮ ಸ್ಥೂಲ ಲೋಕದಲ್ಲಿ ಎಷ್ಟು ಅಣುಗಳು, ಎಷ್ಟು ಉಪಲೋಕಗಳಿವೆ? 7. ಯಾವ್ಯಾವುದು? ಘನ, ದ್ರವ, ಅನಿಲ ಅಥವಾ ವಾಯು, ಆಮೇಲೆ ಈಥರಿಕ್, ಸೂಪರ್ ಈಥರಿಕ್, ಸಬ್ ಅಟಾಮಿಕ್, ಅಟಾಮಿಕ್ ಅಂತ ಕರೆದಿದ್ದಾರೆ. ಅದನ್ನು ಕನ್ನಡದಲ್ಲಿ ಘನ, ದ್ರವ, ಅನಿಲ, ಆಮೇಲೆ ಈಥರಿಕ್, ಆಮೇಲೆ ಸೂಪರ್ ಈಥರಿಕ್, ಸಬ್ ಅಟಾಮಿಕ್ ಮತ್ತು ಅಟಾಮಿಕ್. ಈ 7 ಉಪಲೋಕಗಳ ಮಾಲಿಕ್ಯೂಲ್ಸ್ ಹೇಗೆ ಸೃಷ್ಟಿಯಾಗತ್ತೆ? ಸ್ಥೂಲ ಲೋಕದ ಪರಮಾಣುಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸಿ 2, 3, 4, 5, 6 ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಸೇರಿಸಿ ಅಣುಗಳನ್ನು ರಚಿಸ್ತಾನೆ ಬ್ರಹ್ಮ. ಹೀಗೆ 7 ಲೋಕದ 7 ಉಪಲೋಕಗಳು ಸೃಷ್ಟಿಯಾಗತ್ವೆ. ಒಂದೊಂದು ಲೋಕದಲ್ಲಿಯೂ 7 ಉಪಲೋಕಗಳು. ಒಂದೊಂದು ಉಪಲೋಕಕ್ಕೂ ಅಣುಗಳು. ಪರಮಾಣು ಮೊದಲೇ ಸೃಷ್ಟಿಯಾಗೋಯ್ತು, ಆಮೇಲೆ ಅಣುಗಳನ್ನು ಸೃಷ್ಟಿ ಮಾಡ್ತಾನೆ. ಆಮೇಲೆ ನಮ್ಮ ಸ್ಥೂಲ ಲೋಕ ತೆಗೆದುಕೊಂಡ್ರೆ ನಾವು ಮೂಲ ವಸ್ತುಗಳು ಅಂತೀವಿ, ಕೆಮಿಕಲ್ ಎಲಿಮೆಂಟ್ಸ್. ಎಲ್ಲ ಸಾಮಾನುಗಳು ಆಗಿರೋದು ಮೂಲ ವಸ್ತುಗಳಿಂದ. ಎಷ್ಟು ಮೂಲ ವಸ್ತುಗಳಿವೆ? 92 ಮೂಲ ವಸ್ತುಗಳು. ಈ ಪ್ರಪಂಚದಲ್ಲಿ ನೀವು ಯಾವ ಸಾಮಾನು ತಗೊಳ್ಳಿ, ಗೋಡೆ ತಗೊಳ್ಳಿ, ಫ್ಯಾನ್ ತಗೊಳ್ಳಿ, ನಿಮ್ಮ ಮೈ ತಗೊಳ್ಳಿ, ದೇಹ, ಎಷ್ಟು ಮೂಲ ವಸ್ತುಗಳಿರುತ್ತೆ? ನಮ್ಮ ದೇಹದಲ್ಲಿ ಸುಮಾರು 32 ಏನೋ ಮೂಲ ವಸ್ತುಗಳಿವೆ. ಕಾರ್ಬನ್ನು, ಹೈಡ್ರೋಜನ್ನು, ಆಕ್ಸಿಜನ್ನು, ನೈಟ್ರೋಜನ್ನು, ಸಲ್ಫರು, ಐರನ್ನು ಅಂತ ಹೇಳ್ಕೊಂಡು ಸುಮಾರು 30 ಚಿಲ್ಲರೆ ಮೂಲ ವಸ್ತುಗಳಿವೆ ನಮ್ಮ ದೇಹದಲ್ಲಿ. ಪ್ರಪಂಚದಲ್ಲಿ ನೀವು ಯಾವ ವಸ್ತು ತಗೊಳ್ಳಿ, ಈಗ ಅಲ್ಲಿ ಮರ ಇದೆ, ಆ ಮರದಲ್ಲಿ ಏನೇನು ಮೂಲ ವಸ್ತುಗಳಿವೆ? ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ನು, ಜೊತೆಗೆ ಬೇರೆ ಏನೇನಾದರೂ ಕೆಲವು ಇರ್ಬೋದು, ಫಾಸ್ಫರಸ್, ಸಲ್ಫರು ಎಲ್ಲ ಇರ್ಬೋದು. ಪ್ರತಿಯೊಂದು ಈ ಮೂಲ ವಸ್ತುಗಳೇ 92. ಬೇರೆ ಇನ್ನಷ್ಟು ರಸಾಯನಶಾಸ್ತ್ರಜ್ಞರು, ಭೌತಶಾಸ್ತ್ರಜ್ಞರು ಬೇರೆ ಒಂದಷ್ಟು ಸೃಷ್ಟಿ ಮಾಡಿದ್ದಾರೆ. ಆ ಮೂಲ ವಸ್ತುಗಳು ಈ ವಸ್ತುಗಳಲ್ಲಿ ಇಲ್ಲ. ಆ 92ಕ್ಕಿಂತ ಇನ್ನೂ ಒಂದು 10 ಇನ್ನೂ ಜಾಸ್ತಿನೋ ಮೂಲ ವಸ್ತುಗಳನ್ನು ಲ್ಯಾಬೊರೇಟರಿಲಿ ಸೃಷ್ಟಿ ಮಾಡಿದ್ದಾರೆ. ಆದರೆ ಈ ಪ್ರಪಂಚದಲ್ಲಿ ಇರ್ತಕ್ಕಂಥದ್ದು 92 ಮೂಲ ವಸ್ತುಗಳು. ಎಲ್ಲ ವಸ್ತುಗಳು ಇದಿಷ್ಟರಿಂದಲೇ ರಚಿತ ಆಗಿರೋ. ಈ ಮೂಲ ವಸ್ತುಗಳನ್ನು ತಯಾರಿಸಿದವರು ಯಾರು? ನಾವು ಉಪಯೋಗಿಸ್ತಾ ಇರ್ತೀವಿ. ಈಜಲು ತಗೊಂಡ್ರೆ ಅದು ಕಾರ್ಬನ್ನು, ನೀರು ತಗೊಂಡ್ರೆ ಅದು ಜಲಜನಕ, ಆಮ್ಲಜನಕ ಸೇರಿದೆ. ನಾವು ಸೇವಿಸ್ತಾ ಇರೋ ಗಾಳಿಲಿ ಸಾರಜನಕ, ಆಮ್ಲಜನಕ 2 ಇದೆ. ಸ್ವಲ್ಪ ಬೇರೆ ಅನಿಲಗಳು ಸೇರ್ಕೊಂಡಿವೆ. ಇನರ್ಟ್ ಗ್ಯಾಸಸ್ ಅಂತೀವಿ, ನಿಯಾನು, ಹೀಲಿಯಮು, ಆರ್ಗಾನು, ಇದೆಲ್ಲ. ಆದರೆ ಎಲ್ಲ ಮೂಲ ವಸ್ತುಗಳನ್ನು ರಚಿಸಿದವರು ಯಾರು? ಬ್ರಹ್ಮ. ಅವನೇ ಎಲ್ಲ ಮೂಲ ವಸ್ತುಗಳನ್ನು ರಚಿಸಿದ. ಆದರೆ ಇವುಗಳಿಗೆ ಕಂಬೈನಿಂಗ್ ಕೆಪಾಸಿಟಿ ಇರಲಿಲ್ಲ ಬ್ರಹ್ಮನ ಹತ್ರ. ಅವನ ಶಕ್ತಿ ಅಷ್ಟೇ. ಎಲ್ಲ ಬಿಟ್ಬಿಟ್ಟ. ಕಾರ್ಬನ್ನು ರಚಿಸಿದ, ಹೈಡ್ರೋಜನ್ ರಚಿಸಿದ, ಆಕ್ಸಿಜನ್ ರಚಿಸಿದ. ಆಕ್ಸಿಜನ್ನು ಹೈಡ್ರೋಜನ್ನು ಸೇರ್ಕೊಂಡು ನೀರಾಗಬೇಕಾದ್ರೆ ಆ ಶಕ್ತಿ ಎಲ್ಲಿಂದ ಬಂತು? ವಿಷ್ಣುವಿನ ಕೆಲಸ ಪ್ರಾರಂಭ. ಬ್ರಹ್ಮನ ಕೆಲಸ ಮುಗಿದ ಮೇಲೆ ವಿಷ್ಣು ತನ್ನ ಕೆಲಸವನ್ನು ಪ್ರಾರಂಭ ಮಾಡ್ತಾನೆ. ವಿಷ್ಣು ಚೈತನ್ಯ ಒಂದೊಂದು ಲೋಕವಾಗಿ ಕ್ರಮಕ್ರಮವಾಗಿ ಇಳ್ಕೊಂಡು ಬರುತ್ತಂತೆ. ಆದಿ ಲೋಕದಿಂದ ಇಳಿದು ಅನುಪಾದಕ ಲೋಕಕ್ಕೆ ಬಂತು. ಅನುಪಾದಕ ಲೋಕದಲ್ಲಿ ಅದನ್ನು ಮೊನಾಡಿಕ್ ಎಸೆನ್ಸ್ ಅಂತ ಕರೀತಾರೆ, ಶುದ್ಧ ಸತ್ವ ಅಂತ ಅನ್ಬೋದು ನಾವು. ಅಲ್ಲಿ ಒಂದೊಂದು ಚೈನ್ ಪೀರಿಯಡ್, ಒಂದು ಚೈನ್ ಅನ್ನೋದಕ್ಕೆ ಕನ್ನಡದಲ್ಲಿ
ಸರಪಣಿ ಅಲ್ಲ, ಇಲ್ಲಿ ಸರಪಣಿ ಒಂದು ಗೋಳ ಮಾಲೆ ಅಂತೀವಿ, ಗೋಳ ಮಾಲೆ. ಒಂದು ಗೋಳ ಮಾಲೆಯ ಕಾಲ ಒಂದೊಂದು ಆ ವಿಷ್ಣು ಚೈತನ್ಯ ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಇಳಿಬೇಕಾದ್ರೆ ಒಂದು ಗೋಳ ಮಾಲೆಯ ಕಾಲ ಬೇಕು, ಬಹುದೀರ್ಘಾವಧಿಯಲ್ಲಿ. ನಿಮಗೆಲ್ಲ ಗೊತ್ತಿರಬಹುದು, ನಮ್ಮ ಅರ್ತ್ ಸ್ಕೀಮ್ ಅಥವಾ ಭೂಮಿಯ ಒಂದು ಈ ವ್ಯವಸ್ಥೆಯಲ್ಲಿ ಸಂಸರಣೆಯಲ್ಲಿ 7 ಗ್ರಹಗಳನ್ನು ಉಪಯೋಗಿಸ್ಕೋತಾ ಇದ್ದೀವಿ ನಾವು ನಮ್ಮ ಸಂಸರಣೆಗೆ. 7 ಗ್ರಹದಲ್ಲಿ ಭೂಮಿ ಒಂದು, ಮಾರ್ಸ್ ಅಂಡ್ ಮರ್ಕ್ಯುರಿ ಮಂಗಳ ಗ್ರಹ ಮತ್ತು ಬುಧ ಗ್ರಹ, ಈ 3 ಉಪಯೋಗಿಸ್ಕೋತೀವಿ. ಇನ್ನೂ 4 ಗ್ರಹಗಳಿವೆ, ಅದು ಕಾಮ ಪ್ರಕೃತಿಯಿಂದ ಆಗಿರೋದು 2 ಗ್ರಹಗಳು, ಮನೋಲೋಕದ ಪ್ರಕೃತಿಯಿಂದ ಆಗಿರೋ 2 ಗ್ರಹಗಳು. ಈ 7 ಗ್ರಹಗಳನ್ನೇ ಒಂದೊಂದು ಗ್ರಹದಲ್ಲಿಯೂ ನಾವು ಎಷ್ಟೋ ಕೋಟ್ಯಾಂತರ ವರ್ಷಗಳ ಕಾಲ ಜೀವಿಸಿರ್ತೀವಿ, ಒಂದು ಗ್ರಹದಿಂದ ಇನ್ನೊಂದು ಗ್ರಹಕ್ಕೆ ಹೋಗ್ಬೇಕಾದ್ರೆ. ಈಗ ಭೂಮಿಯಲ್ಲಿ ಈಗ ನಾವು 5ನೇ ಮಹಾವಂಶದಲ್ಲಿದ್ದೇವೆ, ಆರ್ಯ ಮಹಾವಂಶ. ಇದಕ್ಕೆ ಹಿಂದೆ 4 ಮಹಾವಂಶಗಳು ಕಳೆದು ಹೋದು, ಮುಂದೆ 6ನೇ ಮಹಾವಂಶ ಬರುತ್ತೆ, 7ನೇ ಮಹಾವಂಶ ಬಂದ ಮೇಲೆ ಭೂಮಿನ ಬಿಟ್ಬಿಡ್ತೀವಿ ನಾವು. ಭೂಮಿನ ಬಿಟ್ಬಿಟ್ಟು ಬುಧ ಗ್ರಹಕ್ಕೆ ಹೋಗ್ತೀವಿ, ಅಲ್ಲಿ 7 ಮಹಾವಂಶಗಳ ಕಾಲ ಇರ್ತೀವಿ. ಆಮೇಲಿಂದ ಬುಧ ಗ್ರಹದಿಂದ ಕಾಮಲೋಕದ ಗ್ರಹಕ್ಕೆ ಹೋಗ್ತೀವಿ. ಹೀಗೆ 7 ಗ್ರಹಗಳನ್ನು ನಾವು ಒಂದು ಸಲ ಮುಗಿಸಿದ್ರೆ ಅದಕ್ಕೆ ಒಂದು ಪ್ರದಕ್ಷಿಣೆ ಅಂತಾರೆ, ಒಂದು ರೌಂಡ್ ಮುಗಿಸಿದ ಮೇಲೆ ತಿರ್ಗಾ ಇನ್ನೊಂದು ರೌಂಡು, ಆಮೇಲೆ ಇನ್ನೊಂದು ರೌಂಡು, ಒಟ್ಟು ಎಷ್ಟು ರೌಂಡ್ ಹೊಡಿತೀವಿ? 7. ಈ 7 ಪ್ರದಕ್ಷಿಣೆಗಳನ್ನು ಮುಗಿಸ್ಬಿಟ್ರೆ ಅದು ಒಂದು ಚೈನ್ ಪೀರಿಯಡ್ ಅಂತ, ಒಂದು ಗ್ರಹಮಾಲೆಯ ಕಾಲ. ಇಷ್ಟು ಕಾಲ ಹಿಡಿಯುತ್ತಂತೆ ವಿಷ್ಣು ಚೈತನ್ಯಕ್ಕೆ ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಇಳಿದು ಬರಬೇಕು. ಅನುಪಾದಕ ಲೋಕದಲ್ಲಿ ವಿಷ್ಣು ಚೈತನ್ಯ ಇಳಿದಾಗ ಅಲ್ಲಿ ಪ್ರಕೃತಿ, ಅಲ್ಲಿ 7 ಉಪಲೋಕಗಳ ಪ್ರಕೃತಿ ಇರುತ್ತಲ್ಲ, ಅದಕ್ಕೆಲ್ಲ ತನ್ನ ಶಕ್ತಿಯನ್ನು ಕೊಡ್ತಾನೆ ವಿಷ್ಣು. ಆ ಶಕ್ತಿಯನ್ನು ಕೊಟ್ಟ ತಕ್ಷಣ ಅದಕ್ಕೆ ಅಲ್ಲಿ ಕೆಲಸ ಮಾಡೋ ಸಾಮರ್ಥ್ಯ ಬರುತ್ತೆ, ಅಲ್ಲಿಯ ಸ್ಪಂದಗಳನ್ನು ಸ್ವೀಕರಿಸೋ ಸಾಮರ್ಥ್ಯ ಬರುತ್ತೆ, ಆ ಸ್ಪಂದಗಳಿಗೆ ಉತ್ತರ ಕೊಡೋ ಸಾಮರ್ಥ್ಯ ಬರುತ್ತೆ. ಹೀಗೆ ಅಲ್ಲಿಯ ಪ್ರಕೃತಿಗೆ ಜೀವ ಚೈತನ್ಯ ತುಂಬಿ ಅದು ವಿಕಾಸ ಹೊಂದೋ ಹಾಗೆ ಮಾಡ್ತಾನೆ ವಿಷ್ಣು. ಅಲ್ಲಿಂದ ಅನುಪಾದಕ ಲೋಕದಿಂದ ಒಂದು ಗ್ರಹಮಾಲೆಯ ಕಾಲ ಕಳೆದ ಮೇಲೆ ಬುದ್ಧಿ ಲೋಕಕ್ಕೆ ಇಳಿತಾನೆ. ಅಲ್ಲಿರ್ತಕ್ಕಂಥ ಪ್ರಕೃತಿಗೆ ತನ್ನ ಚೈತನ್ಯವನ್ನು ತುಂಬುತ್ತಾನೆ. ಹೀಗೆ ಕ್ರಮಕ್ರಮವಾಗಿ ಇಳ್ಕೊಂಡು ಬಂದ ಮೇಲೆ ಮನೋಲೋಕಕ್ಕೆ ಬಂದಾಗ ಅಲ್ಲಿಯ ಪ್ರಕೃತಿ, ಅದನ್ನು ನಾವು ಮೊನಾಡಿಕ್ ಎಸೆನ್ಸ್ ಅಂತ ಕರೆಯಲ್ಲ, ಎಲಿಮೆಂಟಲ್ ಎಸೆನ್ಸ್ ಅಂತೀವಿ, ಭೂತ ಚೈತನ್ಯ. ಆ ಭೂತ ಚೈತನ್ಯಕ್ಕೆ ವಿಷ್ಣು ಚೈತನ್ಯ ಜೀವ ಚೈತನ್ಯ ಕೊಡುತ್ತೆ. ಭೂತ ಪ್ರಕೃತಿ ನೋಡ, ಭೂತ ಪ್ರಕೃತಿ. ಅಲ್ಲಿಂದ ತಿರ್ಗಾ ಕಾಮದೇಹಕ್ಕೆ, ಕಾಮಲೋಕಕ್ಕೆ ಇಳಿದು ಅಲ್ಲಿಯ ಭೂತ ಪ್ರಕೃತಿ, ಅದಕ್ಕೂ ಕೂಡ ಚೈತನ್ಯ ಕೊಡ್ತಾನೆ. ಈ ಚೈತನ್ಯ ಕೊಟ್ಟಾಗ ದೇ ಬಿಕಮ್ ಕೇಪಬಲ್ ಆಫ್ ಫಾರ್ಮಿಂಗ್ ಥಾಟ್ ಫಾರಮ್ಸ್. ಅಂದರೆ ನಾವಿವಾಗ ಆಲೋಚನೆ ಮಾಡಿದಾಗ, ನಾವು ಒಂದೊಂದು ಸಲ ಯೋಚನೆ ಮಾಡಿದಾಗಲೂ ಆ ಯೋಚನೆ ಒಂದು ರೂಪವನ್ನು ತಾಳುತ್ತೆ ಅಂತ ಥಿಯಾಸಫಿಯಲ್ಲಿ ನಮಗೆ ಬೋಧಿಸ್ತಾರೆ. ಈಗ ಕೋಪ, ನನಗೆ ನನ್ನ ಮಗುವಿನ ಮೇಲೆ ಕೋಪ ಬಂದ್ಬಿಡ್ತು, ಪಠಾರ್ ಅಂತ ಹೊಡಿತೀನಿ ಅಂದ್ಕೊಂಡು, ಅವಾಗ ಹೇಗಿರುತ್ತೆ ನಮ್ಮ ಕಾಮದೇಹ ಮನೋದೇಹ ನೋಡೋಕ್ಕೆ? ಕೆಂಪು ಬಣ್ಣ ಬಂದ್ಬಿಡುತ್ತೆ. ಕೆಂಪು ಬಣ್ಣ ಬಂದ್ಬಿಟ್ಟು ನಮಗೆ ತುಂಬ ಜೋರಾಗಿ ಕೋಪ ಬಂದಿದ್ರೆ ಈಟಿಗಳು ಹೊರಡ್ತಾ ಇರುತ್ತವೆ, ಅದರಿಂದ ಈಟಿಗಳ ತರಹ. ಜೊತೆಗೆ ಒಂದು ರೂಪ ಸೃಷ್ಟಿಯಾಗುತ್ತೆ, ಅದೇ ಬಣ್ಣದ ಒಂದು ಥಾಟ್ ಫಾರ್ಮ್, ಒಂದು ಯೋಚನಾ ರೂಪ, ಸಂಕಲ್ಪ ರೂಪ ಸೃಷ್ಟಿಯಾಗುತ್ತೆ. ಅದು ಹೋಗಿ ಆ ಮಗುವಿನ ಕಾಮದೇಹಕ್ಕೆ ಸೇರಿಕೊಂಡು ಅದಕ್ಕೆ ಪಾಪ ಅದಕ್ಕೇನು ಗೊತ್ತಿಲ್ಲ, ಅದಕ್ಕೆ ಕೆಡಕು ಮಾಡುತ್ತೆ. ಹೀಗೆ ನಾವು ಒಂದೊಂದು ಸಲ ಒಬ್ಬರ ಮೇಲೆ ಕೋಪಿಸ್ಕೊಂಡ್ರೆ, ಅವ್ರ ಮೇಲೆ ಹೊಟ್ಟೆ ಕಿಚ್ಚಿಬಿಟ್ರೆ, ಒಂದು ಥಾಟ್ ಫಾರ್ಮ್, ಒಂದು ಸಂಕಲ್ಪ ರೂಪ ನಮ್ಮಿಂದ ಹೋಗಿ ಆ ವ್ಯಕ್ತಿನ ಸೇರಿ ಅವರಿಗೆ ಕೆಡಕು ಮಾಡುತ್ತೆ. ನಮಗೆ ಅಷ್ಟು ವಿ ರೀಪ್ ದಟ್ ಮಚ್ ಆಫ್ ದುಷ್ಕರ್ಮ, ನಮ್ಮಲ್ಲಿ ನಮಗೆ ಅಷ್ಟು ದುಷ್ಕರ್ಮ ಬಂದು ಸೇರಿಕೊಳ್ಳುತ್ತೆ. ಈ ಯೋಚನಾ ರೂಪ ಸೃಷ್ಟಿಯಾಗಬೇಕಾದ್ರೆ ಆ ಪ್ರಕೃತಿಗೆ ಯೋಚನಾ ರೂಪ ಸೃಷ್ಟಿ ಮಾಡೋ ಒಂದು ಶಕ್ತಿ ಬೇಕಲ್ಲ. ಆ ಶಕ್ತಿ ಎಲ್ಲಿಂದ ಬಂತು? ವಿಷ್ಣು ಚೈತನ್ಯದಿಂದ.
ಅದು ಜಡ ಪ್ರಕೃತಿಯಾಗಿತ್ತು. ಸುಮ್ಮನೆ ಕಾರ್ಬನ್ ಕಾರ್ಬನ್ ಆಗೇ ಇತ್ತು, ಹೈಡ್ರೋಜನ್ ಹೈಡ್ರೋಜನ್ ಆಗೇ ಇತ್ತು, ಆಕ್ಸಿಜನ್ ಆಕ್ಸಿಜನ್ ಆಗೇ ಇತ್ತು. ವಿಷ್ಣು ಚೈತನ್ಯ ಬಂದು ಸೇರ್ಕೊಂಡ್ರೆ ಜಲಜನಕ ಆಮ್ಲಜನಕ ಸೇರಿ ನೀರಾಗುವಂಥ ಸಂಯೋಗ ಶಕ್ತಿ ಇದನ್ನು ಪಡ್ಕೊಳ್ಳುತ್ತೆ. ಹಾಗೆ ಆ ಮನೋಲೋಕದ ಪ್ರಕೃತಿ ಕಾಮಲೋಕದ ಪ್ರಕೃತಿಗೆ ವಿಷ್ಣು ಚೈತನ್ಯ ಬಂದಾಗ ಏನಾಗುತ್ತೆ, ಒಂದು ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದ್ರೆ ನೀರಿನಲ್ಲಿ ಹೇಗಾಗ್ಬೋದು, ಎಲ್ಲದ್ದು ಹಿಂಗೆ 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 ಅಲುಗಾಡ್ತಾ ಇರುತ್ತೆ. ನೀವು ನೋಡಿದರೆ ಎಲೆಕ್ಟ್ರಾಲಿಸಿಸ್ನಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಶಕ್ತಿ ತುಂಬಿಕೊಳ್ಳುತ್ತೆ. ಹಾಗೆ ಆ ಶಕ್ತಿ ಇಲ್ಲದೆ ಹೋದರೆ, ಸ್ಪಂದಿಸೋ ಸಾಮರ್ಥ್ಯ ಇಲ್ಲದೆ ಹೋದರೆ ನಾವು ಸುಮ್ಮನೆ ಜಡವಾಗೇ ಇದ್ಬಿಡ್ತಾ ಇದ್ವಿ. ವಿಷ್ಣು ಚೈತನ್ಯ ಬಂದಾಗ ಮನೋಲೋಕದ ಪ್ರಕೃತಿ ಕಾಮಲೋಕದ ಪ್ರಕೃತಿ ಇಂಥ ಥಾಟ್ ಫಾರ್ಮ್ಸನ್ನು ಸೃಷ್ಟಿ ಮಾಡೋ ಶಕ್ತಿ ಪಡ್ಕೊಳ್ಳುತ್ತೆ. ಆಮೇಲೆ ಸ್ಥೂಲ ಲೋಕಕ್ಕೆ ವಿಷ್ಣು ಚೈತನ್ಯ ಇಳಿಯುತ್ತೆ. ಸ್ಥೂಲ ಲೋಕಕ್ಕೆ ಬಂದಾಗ ಕ್ರಮಕ್ರಮವಾಗಿ ಅಟಾಮಿಕ್ಕಿಂದ ಸಬ್ ಅಟಾಮಿಕ್, ಸಬ್ ಅಟಾಮಿಕ್ಕಿಂದ ಸೂಪರ್ ಈಥರಿಕ್, ಈಥರಿಕ್ ಹೀಗೆ ಇಳ್ಕೊಂಡು ಬಂದು ಈಥರಿಕ್ ಸ್ಟೇಟ್ನಲ್ಲಿರೋ ಖನಿಜ ವರ್ಗವನ್ನು ಸೃಷ್ಟಿ ಮಾಡುತ್ತೆ. ಆಮೇಲೆ ದ್ರವ ಪ್ರಕೃತಿ, ಅನಿಲ, ದ್ರವ, ಖನಿಜ, ಸಾಲಿಡ್, ಘನ. ಸಾಲಿಡ್ ಮಿನರಲ್ಸ್ ಯಾವುದಿದೆ ಹೇಳಿ? ಕಬ್ಬಿಣ, ತವರ, ಚಿನ್ನ, ತಾಮ್ರ, ಬೆಳ್ಳಿ, ಕಾರ್ಬನ್, ಇದ್ದಲು, ಸಲ್ಫರ್, ಗಂಧಕ, ಫಾಸ್ಫರಸ್, ರಂಜಕ, ಇವೆಲ್ಲವೂ ಕೂಡ ಘನ ರೂಪದ ಮೂಲ ವಸ್ತುಗಳು. ದ್ರವ ರೂಪದ ಮೂಲ ವಸ್ತು ಅಂದರೆ ನೀರು ಮೂಲ ವಸ್ತು ಅಲ್ಲ, ಪಾದರಸ ಒಂದೇ ಇರೋದು. ಪಾದರಸ ಒಂದೇ ಲಿಕ್ವಿಡ್ ಎಲಿಮೆಂಟ್. ಆಮೇಲೆ ಅನಿಲ ರೂಪದಲ್ಲಿ ಹೈಡ್ರೋಜನ್ನು, ಆಕ್ಸಿಜನ್ನು, ಸಾರಜನಕ, ಜಲಜನಕ ಇವೆಲ್ಲವೂ ಇದೆ. ಇವುಗಳಿಗೆಲ್ಲ ಕಂಬೈನಿಂಗ್ ಕೆಪಾಸಿಟಿ, ಸಂಯೋಗ ಶಕ್ತಿನ ತುಂಬುತ್ತೆ ವಿಷ್ಣು ಚೈತನ್ಯ. ಆಗ ಬೇರೆ ಬೇರೆ ಕೆಮಿಕಲ್ ಕಾಂಪೌಂಡ್ ಸೃಷ್ಟಿಯಾಗತ್ತೆ. ಐರನ್ ಏನು ಮಾಡುತ್ತೆ? ಕಬ್ಬಿಣ ಗಾಳಿಲಿರೋ ಆಕ್ಸಿಜನ್ ಅನ್ನು ಹೀರ್ಕೊಂಡು ಐರನ್ ಆಕ್ಸೈಡ್ ಆಗಿಬಿಡುತ್ತೆ. ಅದೇ ಕಬ್ಬಿಣದ ಅದುರು. ಭದ್ರಾವತಿಗೆ ನೀವು ಹೋಗಿ ನೋಡಿದ್ರೆ ಅಲ್ಲಿ ಕೆಮ್ಮಣ್ಣಗುಂಡಿಯಿಂದ ಕಬ್ಬಿಣದ ಅದುರನ್ನ ತಂದು ಗಾಡಿಗಳಲ್ಲಿ, ರೈಲು ತಂತಿ ಮೇಲೆ ಬರುತ್ತೆ ಆ ಗಾಡಿಗಳು, ಅದ್ರ ಮೇಲೆ ಬಂದು ಇದಕ್ಕಿತ್ತು ಹಾಕತ್ತೆ, ಕುಲುಮೆಗೆ. ಅದು Fe3O4 ಅಂತೀವಿ. Fe3O4 ಅಂದರೆ 3 ಕಬ್ಬಿಣದ ಪರಮಾಣು, 4 ಆಕ್ಸಿಜನ್ ಪರಮಾಣು ಸೇರ್ಕೊಂಡಿರೋದು ಆ ಕಬ್ಬಿಣದ ಅದ್ರು, ಮ್ಯಾಗ್ನೆಟೈಟ್ ಅಂತ. ಹೀಗೆ ನಾನಾ ವಿಧವಾಗಿರ್ತಕ್ಕಂಥದ್ದು. ಗೋಲ್ಡ್, ನೀವು KGFನಲ್ಲಿ ಹೋಗಿ ನೋಡಿದ್ರೆ ಆ ಬಂಡೆಗಳೆಲ್ಲ ಕಾಣಿಸುತ್ತೆ, ಚಿನ್ನದ ಅದುರು ಫಳಫಳ ಅಂತ ಇರುತ್ತೆ, ವೇನ್ಸ್ ಇರೋ ಕಡೆ. ಅದರೊಳಗೂ ಗೋಲ್ಡ್ ಒಂದು ಫಾರ್ಮ್ನಲ್ಲಿರುತ್ತೆ, ಯಾವುದೋ ಒಂದು ಬೇರೆ ಎಲಿಮೆಂಟ್ಸ್ ಜೊತೆಯಲ್ಲಿ ಸಂಯೋಗ ಆಗಿ ಅದು ಒಂದು ಸಂಯುಕ್ತ ವಸ್ತುವನ್ನು ರೂಪದಲ್ಲಿ, ಅದರಿಂದ ಚಿನ್ನವನ್ನು ಪ್ರತ್ಯೇಕಿಸ್ತಾರೆ. ಹೀಗೆ ಪರಸ್ಪರ ಮೂಲ ವಸ್ತುಗಳೆಲ್ಲ ಸೇರಿಕೊಂಡು ಕೆಮಿಕಲ್ ಕಾಂಪೌಂಡ್ಸ್, ರಾಸಾಯನಿಕ ವಸ್ತುಗಳೇ ಎಲ್ಲನೂ, ನೀರು, ಎಣ್ಣೆ, ನಾವು ತಿನ್ನುವಂಥ ಸ್ಟಾರ್ಚು ಪಿಷ್ಟ ಪದಾರ್ಥ, ಅದರಲ್ಲಿ ಕಾರ್ಬನ್ನು, ಹೈಡ್ರೋಜನ್ನು, ಆಕ್ಸಿಜನ್ನು ಎಲ್ಲ ಇರುತ್ತೆ. ಎಣ್ಣೆನಲ್ಲಿ ಅದು ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಇರುತ್ತೆ. ನಾವು ತಿನ್ನುವಂಥ ಎಷ್ಟೋ ತರಕಾರಿಗಳಲ್ಲಿ ಫಾಸ್ಫರಸ್ಸು, ನೈಟ್ರೋಜನ್ನು ಎಲ್ಲ ಸೇರ್ಕೊಂಡಿರುತ್ತೆ. ಇವನ್ನೆಲ್ಲ ಸೃಷ್ಟಿಯಾಗುವಂಥದ್ದು ವಿಷ್ಣು ಚೈತನ್ಯದಿಂದ. ಆಮೇಲೆ ಖನಿಜ ವರ್ಗಕ್ಕೆ ಬಂದ್ಬಿಟ್ಟಾಗ ವಿಷ್ಣು ಚೈತನ್ಯ ಇಟ್ ಹ್ಯಾಸ್ ರೀಚ್ ದಿ ಲೋಯೆಸ್ಟ್ ಪಾಯಿಂಟ್, ಅತ್ಯಂತ ಕೆಳಗಿನ ಬಿಂದುವನ್ನು ತಲುಪಿದೆ ಖನಿಜ ವರ್ಗದಲ್ಲಿ. ಖನಿಜ ವರ್ಗದಲ್ಲಿಯೂ ಕೂಡ ಸಂಸರಣೆ ನಡೀತಾ ಇದೆ. ಹೇಗೆ ನಡೀತಾ ಇದೆ? ಖನಿಜಕ್ಕೇನಾದರೂ ಪ್ರಾಣ ಇದೆ ಅನ್ಸುತ್ತಾ ನಿಮಗೆ? ನಿರ್ಜೀವ ವಸ್ತು ಅಂತೀವಿ ನಾವು. ಆದರೆ ಲೆಡ್ಬಿಟರ್ ಹೇಳ್ತಾರೆ ಖನಿಜ ವರ್ಗಕ್ಕೂ ಕೂಡ ಅದಕ್ಕೂ ಪ್ರಜ್ಞೆ ಇದೆ. ಜಗದೀಶ್ ಚಂದ್ರ ಬೋಸ್ರು ಅದನ್ನೇ ಪ್ರಯೋಗ ಮಾಡಿಯೇ ತೋರಿಸ್ಬಿಟ್ರು. ತವರಕ್ಕೂ ಕೂಡ ನೀವು ಒತ್ತಡ ಕೊಡ್ತು ಅಂದರೆ ಅದರಿಂದ ಅಲೆಗಳು ಬರುತ್ತೆ. ಆ ಅಲೆಗಳನ್ನು ನಾವು ಬೋರ್ಡ್ ಮೇಲೆ ತೋರಿಸ್ಬೋದು. ಅದಕ್ಕೇನಾದರೂ ನೀವು ವಿಷದ್ರಾವಣದಲ್ಲಿ ಆ ತವರನ ಇಟ್ಟರೆ
ಆ ಅಲೆಗಳು ಬರೋದು ನಿಂತು ಹೋಗ್ತಾ ಬರುತ್ತೆ. ನೀವು ವಿಷದ್ರಾವಣದಿಂದ ಬೇರೆ ಅದನ್ನು ತೆಗೆದೇ ಹೋದರೆ ಅಲೆ ಒಂದು ಸ್ಟ್ರೈಟ್ ಲೈನ್ ಆಗಿಬಿಡುತ್ತೆ, ಸರಳ ರೇಖೆ ಆಗಿಬಿಡುತ್ತೆ. ಅದಕ್ಕೂ ಒಂದು ಜೀವ ಇದೆ ಅಂತ ಅವರು ಜಗದೀಶ್ ಚಂದ್ರ ಬೋಸರು ತೋರಿಸಿದ್ರು. ಲೆಡ್ ಬಿಟ್ರವ್ರು ಹೇಳ್ತಾರೆ, ಅವ್ರ ಶಿಷ್ಯರು ಎಲ್ಲ ಸಾಯಂಕಾಲ ವಾಕಿಂಗ್ ಹೋಗಿ ಒಂದು ಬಂಡೆ ಮೇಲೆ ಕೂತ್ಕೋತಾ ಇದ್ರಂತೆ. ಸ್ವಲ್ಪ ದಿನ ಆದಮೇಲೆ ಅವ್ರಿಗನ್ನಿಸ್ತು, ತಾವು ಆ ಬಂಡೆ ಮೇಲೆ ಕೂತ್ಕೊಂಡಾಗ ಆ ಬಂಡೆಯಲ್ಲಿರ್ತಕ್ಕಂಥ ಒಂದು ಪ್ರಜ್ಞೆ ಹಿಗ್ತಾ ಇತ್ತಂತೆ, ಅರಳ್ತಾ ಇತ್ತಂತೆ, ಸಂತೋಷ ಪಡ್ತಾ ಇತ್ತಂತೆ. ಇವರು ಅಲ್ಲಿಂದ ಎದ್ಬಿಟ್ಟು ವಾಪಸ್ ಹೊರಟ್ರೆ ಅದು ಕುಗ್ಬಿಡ್ತಾ ಇತ್ತಂತೆ. ಅವ್ರಿಗೆ ಯೋಗ ದೃಷ್ಟಿ ಇದ್ದಿದ್ದರಿಂದ ಅವ್ರಿಗೆ ಅನುಭವ ಆಯಿತು. ಪ್ರಾಯಶಃ ನಮಗೂ ಒಂದು ರೀತಿಯಲ್ಲಿ ಆಗುತ್ತೆ. ನೀವು ಯಾವಾಗಲೂ ಒಂದೇ ಕುರ್ಚಿಲಿ ಕೂತ್ಕೊಳ್ಳೋ ಅಭ್ಯಾಸ ಇದ್ದರೆ ನಿಮ್ಗೆ ಆ ಕುರ್ಚಿಲಿ ಕೂತ್ಕೊಂಡ ತಕ್ಷಣ ನೆಮ್ಮದಿ ಅನಿಸುತ್ತೆ. ಪ್ರಾಯಶಃ ಆ ಕುರ್ಚಿಗೂ ನೆಮ್ಮದಿ ಇರುತ್ತೆ, ನಿಮ್ಮ ಸ್ಪಂದಗಳು ಅದಕ್ಕೆ ಅಭ್ಯಾಸ ಆಗೋಗಿರುತ್ತೆ. ಬೇರೆ ಯಾರಾದರೂ ಕೂತ್ಕೊಂಡ್ರೆ ಪ್ರಾಯಶಃ ಅದು ಮುಖ ತಿರುಗಿಸ್ಕೋಬೋದು, ಅದಕ್ಕೊಂದು ಮುಖ ಇದ್ದರೆ, ಅಂದರೆ ಅದರ ಪ್ರಜ್ಞೆ ಸ್ವಲ್ಪ ಕುಗ್ಬೋದು. ನಾವು ಕೂತ್ಕೊಂಡಾಗ ಅದು ಹಿಗ್ಗುತ್ತೆ, ಬೇರೆಯವರು ಕೂತ್ಕೊಂಡಾಗ ಸ್ವಲ್ಪ ಕುಗ್ಗುತ್ತೆ. ಹೀಗೆ ಪ್ರತಿಯೊಂದು ನಾವು ನಿರ್ಜೀವ ವಸ್ತುಗಳು ಅಂತ ಅಂದ್ಕೊಳ್ಳೋದಕ್ಕೂ ಕೂಡ ಅದರದೇ ಆಗಿರ್ತಕ್ಕಂಥ ಪ್ರಜ್ಞೆ ಇದೆ. ಆ ಪ್ರಜ್ಞೆ ಇಟ್ ಈಸ್ ಇನ್ ದಿ ಸ್ಲೀಪಿಂಗ್ ಸ್ಟೇಟ್, ಸುಪ್ತಾವಸ್ಥೆಯಲ್ಲಿದೆ. ಆಮೇಲೆ ಇಲ್ಲಿಂದ ಆಚೆಗೆ ಏರೋದು, ಇದುವರೆಗೂ ಕೂಡ ಅವತರಣ, ಇಳಿಯೋದಾಯ್ತು. ಖನಿಜವರೆಗೂ ಮುಟ್ಟುಬಿಟ್ಟ ಮೇಲೆ ಪ್ರಜ್ಞೆ, ಜೀವ ಚೈತನ್ಯ ಏಳೋದಕ್ಕೆ ಪ್ರಾರಂಭ ಆಗತ್ತೆ, ಸಂಸರಣೆ ಪ್ರಾರಂಭ ಆಗತ್ತೆ. ಇದುವರೆಗೂ ಇನ್ವಲ್ಯೂಷನ್, ಇವಾಗ ಬೀಜದಿಂದ ಗಿಡ ಬರುತ್ತೆ, ಗಿಡ ಬೆಳೆಯೋಕೆ ಪ್ರಾರಂಭ ಆಗತ್ತೆ. ಅಂದ್ರೆ ನಮ್ಮ ಪುರುಷಾತ್ಮ ತನ್ನೊಳಗಿರ್ತಕ್ಕಂಥ ಶಕ್ತಿಗಳನ್ನ ಬೆಳೆಸ್ಕೊಳ್ಳೋಕೆ ಪ್ರಾರಂಭ ಮಾಡ್ತಾನೆ ಖನಿಜ ವರ್ಗದಿಂದ ಆಚೆ. ಅದುವರೆಗೂ ಕೂಡ ಬೀಜ ಇದ್ದ ಹಾಗೆ. ಈಗ ಖನಿಜ ವರ್ಗದಲ್ಲಿ ಹೇಗೆ ವಿಕಾಸ ನಡೆಯುತ್ತೆ? ಥ್ರೂ ಕ್ರಿಸ್ಟಲ್ಸ್, ಥ್ರೂ ಬಿಲ್ಡಿಂಗ್ ಕ್ರಿಸ್ಟಲ್ಸ್, ಹರಳುಗಳನ್ನು ಕಟ್ಟೋದ್ರ ಮೂಲಕ. ಹರಳುಗಳು ಹೇಗಿರುತ್ತವೆ? ಈಗ ನಾವು ಉಪಯೋಗಿಸ್ತೀವಲ್ಲ ಉಪ್ಪು, ಸೋಡಿಯಂ ಕ್ಲೋರೈಡ್. ಆ ಸೋಡಿಯಂ ಕ್ಲೋರೈಡ್ ಹರಳನ್ನ ತೆಗೆದುಕೊಂಡ್ರೆ ಒಂದು ಘನಾಕೃತಿ ಅಂತ ಹೇಳಿದ್ರೆ ಉದ್ದ, ಅಗಲ, ಎತ್ತರ ಮೂರು ಕೂಡ ಒಂದೇ ಸಮ ಇರಬೇಕು. ಇದು ಕೂಡ ಹಾಗಿಲ್ಲ. ಇದು ಮೂರು ಒಂದೇ ಸಮ ಇತ್ತು ಅಂತ ಅಂದ್ಕೊಳ್ಳಿ. ಈಗ ಇದು ಎಷ್ಟು ಅಗಲ ಇದೆಯೋ ಅಷ್ಟೇ ದಪ್ಪನೂ ಇದಿದ್ರೆ ಅದೊಂದು ಘನಾಕೃತಿಯಾಗಿ. ಸೋಡಿಯಂ ಕ್ಲೋರೈಡ್ ಹರಳು ಹಾಗಿದೆ. ಅಂದರೆ ಆ ಮೂಲೆಗಳಲ್ಲಿ ಒಂದು ಕಡೆ ಸೋಡಿಯಂ, ಇನ್ನೊಂದು ಕಡೆ ಕ್ಲೋರೈಡ್, ಆ ಪರಮಾಣುಗಳು ಸೇರಿಕೊಂಡು ಸೋಡಿಯಂ ಕ್ಲೋರೈಡ್ ಮಾಲಿಕ್ಯೂಲ್ ಅಥವಾ ಒಂದು ಉಪ್ಪಿನ ಅಣು ಸೃಷ್ಟಿಯಾಗುತ್ತೆ. ಈ ರೀತಿ ಕಟ್ಟೋದು, ಅದಕ್ಕೆ ಜೀವ ಚೈತನ್ಯ ಬೇಕು, ಒಂದು ಪ್ಲಾನ್ ಬೇಕು. ಆ ಪ್ಲಾನ್ ಒದಗಿಸೋರು ಯಾರು? ಡಿವೈನ್ ಮೈಂಡ್, ನಮ್ಮ ಸೌರ ಬ್ರಹ್ಮಾಂಡದ ಈಶ್ವರ. ಹೇಗೆ ಕಾಸ್ಮಿಕ್ ಲೋಗಾಸ್, ವಿಶ್ವ ಸಗುಣ ಬ್ರಹ್ಮ ಅಂತ ನಾವು ಹೇಳಿದ್ವಲ್ಲ, ಅವನಿಗೆ ಹೇಗೆ ಮೂರು ಮುಖಗಳಿವೆಯೋ, ಬ್ರಹ್ಮ, ವಿಷ್ಣು, ಈಶ್ವರ, ವಿಶ್ವದ ಮಟ್ಟದಲ್ಲಿ ನಮ್ಮ ಸೌರ ಬ್ರಹ್ಮಾಂಡದ ಈಶ್ವರನಿಗೂ ಮೂರು ಮುಖಗಳು. ಇವು ಬ್ರಹ್ಮ, ವಿಷ್ಣು, ಈಶ್ವರ ಅಥವಾ ಶಿವ. ನಮ್ಮ ಸೌರ ಬ್ರಹ್ಮಾಂಡದ ಬ್ರಹ್ಮ ಈ ಎಲ್ಲ ಸಪ್ತಲೋಕಗಳನ್ನು ಸೃಷ್ಟಿ ಮಾಡಿದವನು. ನಮ್ಮ ಸೌರ ಬ್ರಹ್ಮಾಂಡದ ಈಶ್ವರ ತನ್ನ ಸೌರ ಬ್ರಹ್ಮಾಂಡವನ್ನು ಸೃಷ್ಟಿಸೋಕೆ ಮೊದಲು ಆ ಸ್ಪೇಸ್ನಲ್ಲಿ ನನ್ನ ಜಾಗ ಇಷ್ಟು ಅಂತ ಒಂದು ಲಿಮಿಟ್ ಮಾಡ್ಕೊಂಡ್ಬಿಡ್ತಾನಂತ. ಸೀಮೆ ಸೊಣ್ಣದಲ್ಲಿ ಒಂದು ಗೆರೆ ಎಳ್ದ ಹಾಗೆ, ನೀವು ಚೌಕಾಬಾರ ಆಡಬೇಕಾದ್ರೆ ಒಂದು ಗೆರೆ ಎಳ್ಕೋತಿರಲ್ಲ, ಅದ್ರ ಒಳಗೆ ಕಾಯಿಗಳು ನಡೆಸ್ಕೋಬೇಕು.
ಹಾಗೆ ನಮ್ಮ ಬ್ರಹ್ಮಾಂಡದ ಈಶ್ವರ ಈ ಆಕಾಶದಲ್ಲಿ ಒಂದು ದೊಡ್ಡ ಪ್ರದೇಶವನ್ನ ಇದು ನನ್ನ ಬ್ರಹ್ಮಾಂಡಕ್ಕೆ ಬೇಕು ಅಂತ ತಗೊಂಡ್ಬಿಡ್ತಾನೆ. ಅದರೊಳಗೆ ಈ 7 ಲೋಕಗಳನ್ನ ನಾವು ಸೃಷ್ಟಿ ಮಾಡ್ಕೊಳ್ಳಿ. ಆಮೇಲೆ ವಿಷ್ಣು ಚೈತನ್ಯ ಇಳ್ಕೊಂಡು ಬರ್ತಾ ಇದ್ದಾನೆ. ಹೇಗೆ ವಿಶ್ವದಲ್ಲಿ ತ್ರಿಮೂರ್ತಿಗಳು ಕೆಲಸ ಮಾಡ್ತಾರೋ ನಮ್ಮ ಬ್ರಹ್ಮಾಂಡದಲ್ಲೂ ನಮ್ಮ ತ್ರಿಮೂರ್ತಿಗಳು ಇವರು ಕೆಲಸ ಮಾಡ್ತಾರೆ. ಈ ವಿಷ್ಣು ಚೈತನ್ಯ ಖನಿಜ ಮಟ್ಟದಲ್ಲಿ ಅತ್ಯಂತ ಉನ್ನತ ಮಟ್ಟದ ಖನಿಜಗಳು ಯಾವುದು? ವಜ್ರ, ಕೆಂಪು, ಪಚ್ಚೆ, ನೀಲ, ನವರತ್ನಗಳು ಅಂತೀವಲ್ಲ, ಅದರಲ್ಲಿ 7 ರೇಖೆಗಳು ಮೂಲ ಅತ್ಯುನ್ನತ ಮಟ್ಟವನ್ನು ಮುಟ್ಟಿವೆ ಅಂತ ನಾವು ಅನ್ಕೋಬೇಕು. ರೇಖೆಗಳು ಬರೀ ಮನುಷ್ಯರಿಗಲ್ಲ, ಉದ್ದಕ್ಕೂ ಇವೆ. ಪ್ರಾರಂಭದಲ್ಲೇ 7 ಭಾಗ ಆಗ್ಬಿಡುತ್ತೆ. ಆ 7 ಭಾಗ ಉದ್ದಕ್ಕೂ ಹಾಗೇ ಮುಂದೆ ಬರ್ಕೊಂಡು ಬರುತ್ತೆ. ಸಸ್ಯವರ್ಗದಲ್ಲೂ 7 ಡಿವಿಷನ್ಸ್, 7 ವಿಭಾಗಗಳು. ಪ್ರಾಣಿಗಳಲ್ಲಿಯೂ 7 ವಿಭಾಗಗಳು. ಸಿಂಹ, ಹುಲಿ ಆಗೋಲ್ಲ. ಸಿಂಹದ ರೇಖೆನೇ ಒಂದು, ಹುಲಿ ರೇಖೆನೇ ಬೇರೆ. ಹೀಗೆ 7 ವಿಭಾಗಗಳು ಉದ್ದಕ್ಕೂ ಕಂಡ್ಕೊಂಡ್ಬರ್ತವೆ. ಖನಿಜದಲ್ಲಿ ಈ 7 ವಿಭಾಗಗಳು ತಮ್ಮ ಅತ್ಯುನ್ನತ ಮಟ್ಟವನ್ನು ಮುಟ್ಟಿದಾಗ ಈ ರತ್ನಗಳಲ್ಲಿ ಒಂದಾಗುತ್ತೆ. ಅಲ್ಲಿಂದ ಸಸ್ಯವರ್ಗಕ್ಕೆ ಬಂದರೆ ಅಲ್ಲಿಯೂ ಕೂಡ 7 ಭಾಗಗಳ ಮೂಲಕ ಅವು ಮೇಲ್ಮಟ್ಟಕ್ಕೆ ಬರ್ತವೆ. ಸಸ್ಯದಲ್ಲಿ ಪಾಚಿಯಿಂದ ಹಿಡಿದು ಪ್ರೋಟೋಪ್ಲಾಸಮ್ ಅಂತೀವಿ. ಪ್ರೋಟೋಪ್ಲಾಸಮ್ ಅನ್ನೋದು ಸಸ್ಯದ ಅತ್ಯಂತ ಮೂಲಭೂತವಾಗಿರ್ತಕ್ಕಂಥ ಒಂದು ಕಣ ಅನ್ಕೋಬೋದು. ಆ ಪ್ರೋಟೋಪ್ಲಾಸಮ್ನಿಂದಲೇ ಎಲ್ಲನೂ ರಚಿತವಾಗೋದು. ಪಾಚಿ, ಆಮೇಲೆ ಹುಲ್ಲು, ಆಮೇಲೆ ಕ್ರಮಕ್ರಮವಾಗಿ ಹೂ ಬಿಡುವ ಗಿಡಗಳು, ಧಾನ್ಯಗಳು, ಭತ್ತ, ರಾಗಿ ಇವುಗಳೆಲ್ಲ, ಆಮೇಲೆ ಸ್ವಲ್ಪ ಇಷ್ಟಿಷ್ಟು ಎತ್ತರ ಬರುವಂಥ ಗಿಡಗಳು, ಆಮೇಲೆ ದೊಡ್ಡ ದೊಡ್ಡ ಮರಗಳು ಇಲ್ಲಿ ಸುತ್ತ ಇವೆ, ಬೇಕಾದಷ್ಟು ಮರಗಳು. ಇನ್ನೂ ಮೇಲ್ಮಟ್ಟಕ್ಕೆ ಹೋದರೆ ಆಲ, ಅರಳಿ, ಓಕ್ ಇಂಥ ಮರಗಳು, ಹೀಗೆ ವೃಕ್ಷಗಳು, ದೊಡ್ಡ ದೊಡ್ಡ ವೃಕ್ಷಗಳು. ಈ ವೃಕ್ಷದಲ್ಲಿ ಸಸ್ಯವರ್ಗದಲ್ಲಿ ಸುಪ್ತಾವಸ್ಥೆಯಲ್ಲಿದ್ದಂಥ ಚೈತನ್ಯ ವ್ಯಕ್ತಾವಸ್ಥೆಗೆ ಬರುತ್ತೆ, ಜಾಗೃತ ಅವಸ್ಥೆಗೆ ಬರುತ್ತೆ. ವೇಕಿಂಗ್ ಸ್ಟೇಟ್, ಜಾಗೃತ ಅವಸ್ಥೆಗೆ ಬರುತ್ತೆ. ರಾಗಭಾವಗಳು ಬೆಳೆಯೋಕ್ಕೆ ಪ್ರಾರಂಭ ಆಗುತ್ತೆ. ಸಸ್ಯಗಳಿಗೆ ರಾಗಭಾವ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಪ್ರೀತಿ, ಕೋಪ ಇರುತ್ತಂತೆ. ಅದಕ್ಕೂ ಕೂಡ ಪ್ರೋತ್ಸಾಹ ಬೇಕು. ನೀವು ಬೆನ್ನು ತಟ್ಟಿದ್ರೆ ಚೆನ್ನಾಗಿ ಬೆಳೆಯುತ್ತೆ ನಿಮ್ಮ ಗಿಡ. ನೀವು ರೋಸ್ ಗಿಡಕ್ಕೆ ಹೋಗಿ ನಾನು ನಿನ್ನನ್ನು ಪ್ರೀತಿಸ್ತೇನೆ, ಇನ್ನೂ ಚೆನ್ನಾಗಿ ಹೂ ಬಿಡು ಅಂತ ದಿನ ಹೋಗಿ ಅದರ ಮುಂದೆ ನಿಂತ್ಕೊಂಡು ಭಾವನೆಗಳನ್ನು ಕಳಿಸ್ತಾ ಇದ್ರೆ ಅದು ಸುಂದರವಾಗಿರೋ ಗುಲಾಬಿ ಹೂ ಬಿಡುತ್ತೆ. ಅಥವಾ ನೀವು ಈ ಗಿಡ ನಾನು ಕಿತ್ತು ಹಾಕ್ಬಿಡ್ಬೇಕು, ಇದು ನನಗೆ ಬರೀ ನೆರಳೆ ಕೊಡ್ತಾ ಇದೆ, ಇಲ್ಲಿ ಬಿಸಿಲೇ ಬಿಡ್ತಾ ಇಲ್ಲ, ಇದನ್ನು ಕಿತ್ತು ಹಾಕ್ಬಿಡ್ಬೇಕು ಅಂತ ಒಂದು 10 ದಿನ ಅದರ ಮುಂದೆ ನಿಂತ್ಕೊಂಡು ಹೇಳ್ತಾ ಇರಿ, ಪಾಪ ಅದು ಬಾಡೋಕ್ಕೆ ಶುರು. ನಮ್ಮ ಭಾವನೆಗಳು ಅದರ ಮೇಲೆ ಕೆಲಸ ಮಾಡ್ತವೆ. ನಮ್ಮ ಭಾವನೆಗಳಿಗೆ ಹೋಗೊಡೋ ಶಕ್ತಿ ಇದೆ. ಇದನ್ನೆಲ್ಲ ಪ್ರೂವ್ ಮಾಡಿಬಿಟ್ಟಿದ್ದಾರೆ. ದಿ ಸೀಕ್ರೆಟ್ ಲೈಫ್ ಆಫ್ ಪ್ಲಾಂಟ್ಸ್ ಅಂತ ಒಂದು ಪುಸ್ತಕ ಇದೆ, ಆಸಕ್ತಿ ಇರೋರು ಓದ್ಬೋದು. ಯಾರೋ ಒಬ್ಬ ಸೈಂಟಿಸ್ಟ್ ಬರೆದಿರೋದು, ಸೀಕ್ರೆಟ್ ಲೈಫ್ ಆಫ್ ಪ್ಲಾಂಟ್ಸ್, ಸಸ್ಯವರ್ಗಗಳಿರತಕ್ಕಂಥ ರಹಸ್ಯ ಜೀವನ ಅಂತ. ಅದ್ರ ಮೇಲೆ ಬೇಕಾದಷ್ಟು ಪ್ರಯೋಗಗಳು ನಡೆದಿವೆ. ಪಾಲಿಗ್ರಾಫ್ ಯಂತ್ರ, ಈಗ ಸುಳ್ಳು ಹೇಳೋದನ್ನು ಪತ್ತೆ ಮಾಡೋಕ್ಕೆ ಉಪಯೋಗಿಸ್ತಾರಲ್ಲ, ಆ ಯಂತ್ರವನ್ನು ಉಪಯೋಗಿಸ್ಕೊಂಡ್ರೆ ಆ ಸಸ್ಯಕ್ಕೆ ಕೋಪ ಬಂದಿದೆ ಅಥವಾ ಭಯ ಆಗುತ್ತೆ ಇದನ್ನೆಲ್ಲ ಸೂಚಿಸ್ಬೋದು. ಒಂದು ಗಿಡದ ಹತ್ರ ನಾವು ನಿಂತ್ಕೊಂಡು ನಿನಗೆ ನಾನು ನೀರು ಹಾಕಲ್ಲ, ನಿನ್ನನ್ನು ಸುಟ್ಟು ಹಾಕ್ಬಿಡ್ತೀನಿ ಅಂತ ನಾವು ಅಂದ್ಕೊಂಡ್ರೆ ತಕ್ಷಣ ಅದಕ್ಕೆ ಭಯದ ಅಲೆಗಳು ಉತ್ಪತ್ತಿ ಮಾಡಿ, ಅದಕ್ಕೆ ಬದಲಾಗಿ ನಾವು ಪ್ರೀತಿ ಕೊಟ್ಟಾಗ ಅದು ಉಬ್ಬುತ್ತೆ, ಅದರ ಪ್ರಜ್ಞೆ ಉಬ್ಬುತ್ತೆ. ಸಸ್ಯವರ್ಗದಲ್ಲಿ ಎಷ್ಟು ಜೀವ ಚೈತನ್ಯ ಅಭಿವೃದ್ಧಿ ಹೊಂದ್ಬೋದೋ ಅದು ಹೊಂದಬಿಟ್ಟ ಮೇಲೆ ಎಲ್ಲಿಗೆ ಬರುತ್ತದೋ ಪ್ರಾಣಿ ವರ್ಗ. ಪ್ರಾಣಿ ವರ್ಗದಲ್ಲಿ ಹರಿತಕ್ಕಂಥ ಪ್ರಾಣಿಗಳು, ರೆಪ್ಟಿಲಿಯನ್ ಕ್ರೀಚರ್ಸ್, ರೆಪ್ಟೈಲ್ಸ್, ಹರಿತಕ್ಕಂಥ ಪ್ರಾಣಿಗಳು. ಆಮೇಲಿಂದ ಮರಿ ಹಾಕ್ತಕ್ಕಂಥ ಪ್ರಾಣಿಗಳು, ಹಾವು, ಹಲ್ಲಿ, ಇದೆಲ್ಲ ಸರೀಸೃಪಗಳು. ಅಲ್ಲಿ ಮನಸ್ಸು ಬೆಳೆಯೋಕ್ಕೆ ಪ್ರಾರಂಭ ಆಗುತ್ತೆ. ಪ್ರಾಣಿ ವರ್ಗದಲ್ಲಿ ಮನಸ್ಸು ಬೆಳೆಯೋಕ್ಕೆ ಪ್ರಾರಂಭ ಆಗುತ್ತೆ. ಸಸ್ಯ ವರ್ಗದಲ್ಲಿ ರಾಗಭಾವಗಳು. ಪ್ರಾಣಿ ವರ್ಗದಲ್ಲಿ ರಾಗಭಾವಗಳು ಇನ್ನಷ್ಟು ಚೆನ್ನಾಗಿ ಬೆಳೆದು ಪ್ರೀತಿ, ಕೋಪ ಎಲ್ಲನೂ ಇರುತ್ತೆ ಪ್ರಾಣಿಗಳಿಗೆ, ಎಲ್ರಿಗೂ ಗೊತ್ತು.
ಬೆಕ್ಕು, ನಾಯಿ, ಹಾರ್ಸು, ಕುದುರೆ, ಆನೆ ಎಲ್ಲ ನೋಡಿ. ಆನೆ ಕೋಪ ಬಂತು ಅಂದರೆ ಮಾವುತನ್ನೇ ಹಾಕ್ಕೊಂಡು ಕಾಲಿನಲ್ಲಿ ಸಾಯಿಸ್ಬಿಡುತ್ತೆ. ಅಥವಾ ಅದಕ್ಕೆ ಪ್ರೀತಿ ಬಂದರೆ ಒಬ್ಬ ಮಾವುತ ಸತ್ತು ಹೋಗ್ಬಿಟ್ಟ ಮೇಲೆ ಆನೆನೂ ಹುಲ್ಲು ನೀರು ಎಲ್ಲ ಬಿಟ್ಬಿಟ್ಟು ಅದು ಒಂದು ವಾರದಲ್ಲಿ ಸತ್ತೋಯ್ತು. ಅಷ್ಟು ಪ್ರೀತಿ, ಅಷ್ಟು ಅಟ್ಯಾಚ್ಮೆಂಟು ಇರುತ್ತೆ. ಅದೇ ರೀತಿ ನಾಯಿಗಳು, ಬೆಕ್ಕುಗಳು ಇವೆಲ್ಲ ಮನುಷ್ಯರ ಸಹವಾಸಕ್ಕೆ ಬಂದು ಪ್ರೀತಿಸೋದು, ಕೋಪಿಸೋದು ಎಲ್ಲನೂ ಕಲ್ತ್ಕೊಳ್ಳುತ್ತೆ. ಈ ಪ್ರಾಣಿ ವರ್ಗದಲ್ಲಿ ಮನಸ್ಸು ಬೆಳೆಯುತ್ತೆ. ಈಗ ನಾಯಿಗಳಿಗೆ ಟ್ರೈನಿಂಗ್ ಕೊಟ್ಟು ಕುರುಡ್ರನ್ನ ರಸ್ತೆ ದಾಟಿಸೋ ಹಾಗೆ ಟ್ರೈನಿಂಗ್ ಕೊಡ್ತಾರೆ. ಮನೇಲೇ ಹೇಳೋರಾಗಿ ಬಿದ್ದಿರುವಂಥ ಪ್ಯಾರಾಲಿಟಿಕ್ ಪೇಷಂಟ್ಸ್ಗೆ ಬೇಕಾಗಿರೋ ಸಾಮಾನುಗಳು ತಂದು ಕೊಡೋದು, ಅವರು ಸಹಾಯ ಮಾಡೋದು, ಇದಕ್ಕೆಲ್ಲ ಟ್ರೈನಿಂಗ್ ಕೊಡ್ತಾರೆ. ಬುದ್ಧಿಶಕ್ತಿ, ಮನಸ್ಸು ಬೆಳೆಯುತ್ತೆ ಪ್ರಾಣಿಗಳಲ್ಲಿ. ಪ್ರಾಣಿಗಳಲ್ಲಿ ಯಾವಾಗ ಅವು ಡೊಮೆಸ್ಟಿಕೇಟೆಡ್ ಅನಿಮಲ್ಸ್ ಆಗತ್ವೋ, ಅಂದರೆ ಮನುಷ್ಯರ ನಿಕಟ ಸಂಪರ್ಕಕ್ಕೆ ಬಂದು ಅವನ ಹಾಗೆ ತಾವು ರಾಗಭಾವಗಳನ್ನು, ವಿಚಾರ ಶಕ್ತಿಯನ್ನು ಬೆಳೆಸ್ಕೊಂಡು ದೇ ರೀಚ್ ಎ ಹೈ ಸ್ಟೇಟ್. ಎಷ್ಟು ಉನ್ನತ ಮಟ್ಟಕ್ಕೆ ಬೆಳೀಬೋದು ಅಷ್ಟು ಮಟ್ಟಕ್ಕೆ ಬೆಳೆದಾಗ ಅವು ಮನುಷ್ಯರಾಗೋದಕ್ಕೆ ಯೋಗ್ಯರಾಗತ್ವೆ, ಅರ್ಹರಾಗತ್ವೆ. ಪ್ರಾಣಿಗಳಲ್ಲಿ ಯಾವ್ಯಾವ ಪ್ರಾಣಿಗಳು ಮೂಲಕ ಮನುಷ್ಯರಾಗ್ತಾರೆ ಹೇಳಿ ನೋಡೋಣ. ನಾಯಿ, ಬೆಕ್ಕು, ಕುದುರೆ, ಆನೆ, ಕೋತಿ, ಇಷ್ಟು ಕೊಟ್ಟಿದ್ದಾರೆ ಫಸ್ಟ್ ಪ್ರಿನ್ಸಿಪಲ್ಸ್ನಲ್ಲಿ ಜನರಲ್ದಷ್ಟು. ಪ್ರಾಯಶಃ ಒಂಟೆ ಇರಬಹುದೇನು, ಹಸು ಅನುಮಾನ. ಯಾಕೆಂದರೆ ಹಸುವಿಗೆ ಇನ್ನೂ ಸಾಕಾದಷ್ಟು ಮನಸ್ಸು ಬೆಳೆದಿಲ್ಲ. ಭಾವನೆಗಳಿವೆ, ಮನಸ್ಸು ಸಾಕಾದಷ್ಟು ಬೆಳೆದಿಲ್ಲ. ಕೆಲವು ಪ್ರಾಣಿಗಳು ಇವಾಗ ಎಕ್ಸ್ಟಿಂಕ್ಟ್ ಆಗಿರ್ಬೋದು, ಇವಾಗ ಇಲ್ಲದೆ ಇರ್ಬೋದು. ಇವ 5 ಕೊಟ್ಟಿದ್ದಾರೆ, ಇನ್ನೂ 2 ಇವೆ, ಅದು ಸ್ಪಷ್ಟವಾಗಿ ಗೊತ್ತಿಲ್ಲ ಅಂತ ಬಿಟ್ಟುಬಿಟ್ಟಿದ್ದಾರೆ. ಅದು ಹೇಳೋಕ್ಕಾಗಲ್ಲ, ಎಲ್ಲ ಪ್ರಾಣಿಗಳು ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಂಟೆಲೆಕ್ಟ್ ಬೆಳಿಬೇಕು ನೋಡಿ, ವಿಚಾರ ಶಕ್ತಿ, ಮನಸ್ಸು ಬೆಳಿಬೇಕು. ಅದರ ಮನೋದೇಹ ಬೆಳಿಬೇಕು, ಕಾಮದೇಹ ಮನೋದೇಹ ಎರಡೂ ಬೆಳಿಬೇಕು. ಎಲ್ಲನೂ ಆ ಒಂದು ಶಕ್ತಿ ಬೆಳೆಯುತ್ತೆ. ಈಗ ನಿಮ್ಮ ಮನೆಯಲ್ಲಿರೋ ಹಲ್ಲಿ, ಇಲಿ, ಅದಕ್ಕೂ ಕೂಡ ಪ್ರಾಯಶಃ ನಿಮ್ಮ ಸ್ಪಂದಗಳು ಸ್ವಲ್ಪ ಮಟ್ಟಿಗೆ ಮುಟ್ಬೋದು. ಅದನ್ನು ನೀವು ಹಲ್ಲಿ ಮುಂದಿನ ಜನ್ಮದಲ್ಲಿ ಮನುಷ್ಯ ಆಗುತ್ತೆ ಅಂತ ನಾವು ಅಂದ್ಕೊಳಕ್ಕಾಗಲ್ಲ. ಈಗ ಎಷ್ಟೋ ಥರ ಪ್ರಾಣಿಗಳನ್ನು ಸಾಕ್ತಾರೆ ಮನೆಯಲ್ಲಿ, ಮುದ್ದು ಪ್ರಾಣಿಗಳನ್ನ, ಈ ಪೆಟ್ಸ್ ಆಗಿ. ಹಲ್ಲಿನ ಇಟ್ಕೊಳ್ಳೋರು ಇಟ್ಕೋತಾರೆ, ಕಪ್ಪೆನ ಇಟ್ಕೊಳ್ಳೋರು ಇಟ್ಕೋತಾರೆ, ಹೆಂಟೆಗೊದ್ದ ಇಟ್ಕೋತಾರೆ, ಹಾವು ಇಟ್ಕೋತಾರೆ. ಅವೆಲ್ಲನೂ ಮನುಷ್ಯರಾಗ್ಬಿಡಲ್ಲ. ಈ 5 ಪ್ರಾಣಿಗಳು ನಿಕಟವಾದ ಮನುಷ್ಯನ ಸಂಕಲ್ಪಕ್ಕೆ ಬಂದಾಗ ಅವುಗಳ ಮನಸ್ಸು ಬೆಳೆದು ಭಾವನೆಗಳು ಬೆಳೆದಾಗ ಅದು ಅತ್ಯುನ್ನತ ಒಂದು ಮಟ್ಟವನ್ನು ಮುಟ್ಟಿಬಿಟ್ಟಾಗ ಏನಾಗುತ್ತೆ, ಅದರ ಮನೋದೇಹ, ಆ ಸಮೂಹಾತ್ಮ ಇದೆಯಲ್ಲ, ಆ ಸಮೂಹಾತ್ಮದಲ್ಲಿ ಕಾಮದೇಹ ಮನೋದೇಹ ಎಲ್ಲ ಇದೆ. ಈ ರೀತಿ ನಿಕಟ ಸಂಪರ್ಕಕ್ಕೆ ಮನುಷ್ಯನ ಹತ್ರ ಬರೋ ಹೊತ್ತಿಗೆ ಒಂದೊಂದು ಸಮೂಹಾತ್ಮದಲ್ಲಿ ಒಂದೊಂದೇ ಪ್ರಾಣಿ ಇರುತ್ತೆ. ಅದುವರೆಗೂ 5-6 ಇದ್ದಿರ್ಬೋದು, 100 ಇದ್ದಿರ್ಬೋದು. ಒಂದು ಸೊಳ್ಳೆಯ ಸಮೂಹಾತ್ಮ ಅಂದರೆ ಕೋಟಿಗಟ್ಟಲೆ ಸೊಳ್ಳೆಗಳಿರುತ್ತೆ ಒಂದು ಸಮೂಹಾತ್ಮದಲ್ಲಿ. ಮನೆ ಸಾಕೋ ಪ್ರಾಣಿ ಆಗೋ ಹೊತ್ತಿಗೆ 5-6 ಪ್ರಾಣಿಗಳು ಒಂದು ಸಮೂಹಾತ್ಮದಲ್ಲಿರುತ್ತೆ. ಕೊನೆಗೆ ಒಂದು ಸಮೂಹಾತ್ಮಕ್ಕೆ ಒಂದೇ ಒಂದು ಪ್ರಾಣಿ ಇರುತ್ತೆ. ಅಂಥ ಸಂದರ್ಭದಲ್ಲಿ ಅದಕ್ಕೆ ಅದರ ಪ್ರೀತಿ ಅಥವಾ ಒಂದು ಭಕ್ತಿ, ಸ್ವಾಮಿ ಭಕ್ತಿ ಅಥವಾ ಯಾವುದಾದ್ರೂ ಒಂದು ಭಾವನೆ, ಸದ್ಭಾವನೆ ಬಹಳ ಶ್ರೇಷ್ಠ ಮಟ್ಟಕ್ಕೆ ಏರಿದಾಗ ಅದು ಸಮೂಹಾತ್ಮನ ಒಡ್ಕೊಂಡು ಅದರ ಪ್ರಜ್ಞೆ ಮೇಲಕ್ಕೆ ಬಂದ್ಬಿಡುತ್ತೆ. ಆಗ ಮೇಲಿನಿಂದ ಅದರ ಪುರುಷಾತ್ಮ ಅದಕ್ಕೆ ಹೋಗೊಡ್ತಾನೆ. ಮೇಲಿನಿಂದ ಪುರುಷಾತ್ಮನಿಂದ ಶಕ್ತಿ ಸೂತ್ರದ ಮೂಲಕ ಬಹಳ ದೊಡ್ಡ ಪ್ರಮಾಣದಲ್ಲಿ ಹರ್ಕೊಂಡು ಬಂದ್ಬಿಟ್ಟು ಈ ಸಮೂಹಾತ್ಮದಲ್ಲಿದ್ದಂಥ ಅದರ ಮನೋದೇಹ ವಿಭಜನೆ ಹೊಂದಿ ಅದರೊಳಗಿರೋ ಪ್ರಕೃತಿ, ಮನೋದೇಹದ ಪ್ರಕೃತಿ ಸ್ವಲ್ಪ ಭಾಗ ಸೇರಿಕೊಂಡು ಒಂದು ಕಾರಣದೇಹ ಸೃಷ್ಟಿಯಾಗತ್ತೆ. ಸಮೂಹಾತ್ಮದ ಮನೋದೇಹ ಒಡೆದು ವಿಭಜನೆ ಹೊಂದಿ ಅರೂಪ ದೇಹದ ಪ್ರಕೃತಿಯಾಗಿ ಮಾರ್ಪಟ್ಟು ಒಂದು ಕಾರಣದೇಹ ಸೃಷ್ಟಿಯಾಗತ್ತೆ. ದಿಸ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಸ್ಟೇಜ್ ಇನ್ ಎವಲ್ಯೂಷನ್. ಅದುವರೆಗೂ ನಮ್ಮನ್ನು ಪ್ರಕೃತಿ ನುಗ್ಕೊಂಡು ಬರ್ತಾ ಇರುತ್ತೆ.
ಖನಿಜ ವರ್ಗದಲ್ಲಾಗಲಿ, ಸಸ್ಯ ವರ್ಗದಲ್ಲಾಗಲಿ, ಪ್ರಾಣಿ ವರ್ಗದಲ್ಲಾಗಲಿ ಸ್ವತಃ ತಮ್ಮನ್ನು ತಾವು ಮುಂದಕ್ಕೆ ನುಗ್ಕೊಳ್ಳೋ ಶಕ್ತಿ ಇಲ್ಲ. ನಾಯಿ, ಬೆಕ್ಕು ಎಷ್ಟೇ ಅದರಲ್ಲಿ ಇಂಟೆಲೆಕ್ಟ್, ಬುದ್ಧಿ ಬೆಳೆದಿದ್ರು ಕೂಡ ತನ್ನ ಪ್ರಗತಿಯ ವೇಗವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಅದಕ್ಕೆ ಸಾಧ್ಯ ಇಲ್ಲ. ಆದರೆ ಮನುಷ್ಯನಿಗೆ ಸ್ವಬುದ್ಧಿ ಇರುತ್ತೆ, ಸ್ವಪ್ರಜ್ಞೆ ಇರುತ್ತೆ. ಹೀ ಈಸ್ ಸೆಲ್ಫ್ ಕಾನ್ಷಿಯಸ್. ತಾನು ಪ್ರತ್ಯೇಕ ವ್ಯಕ್ತಿ ಅನ್ನೋ ಒಂದು ಭಾವನೆ ಅವನಲ್ಲಿ ಬಂದಿರುತ್ತೆ. ಅವನು ತನ್ನ ಸ್ವಪ್ರಯತ್ನದಿಂದ ತನ್ನ ಪ್ರಗತಿಯ ವೇಗವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಸಾಧ್ಯ. ಪ್ರಾಣಿ ವರ್ಗ, ಸಸ್ಯವರ್ಗ ಇದರೊಳಗೆಲ್ಲ ಹೇಗೆ ನಡೆಯುತ್ತೆ ಸಂಸರಣೆ? ವಿಷ್ಣು ಶಕ್ತಿ ಅದನ್ನು ಕಾಪಾಡ್ತಾ ಇರುತ್ತೆ, ಅದಕ್ಕೆ ಪೋಷಣೆ ಕೊಡ್ತಾ ಇರುತ್ತೆ. ದೇವತೆಗಳು ಅದನ್ನು ಮುಂದಕ್ಕೆ ಸ್ವಲ್ಪ ಸ್ವಲ್ಪವಾಗಿ ನೂಗ್ತಾರೆ. ಉದ್ದಕ್ಕೂ ದೇವತೆಗಳ ಸಹಾಯ ಇದೆ. ಈ ನಮ್ಮ ಸೌರ ಬ್ರಹ್ಮಾಂಡಾಧಿಪತಿ, ಗ್ರಹಾಧಿಪತಿ ಇವರೆಲ್ಲ ಬರೀ ಮನುಷ್ಯರ ಯೋಗಕ್ಷೇಮವನ್ನು ಮಾತ್ರವೇ ನೋಡ್ಕೊಳ್ಳಲ್ಲ. ದೇವಗಣಗಳು, ದೇವತೆಗಳದ್ದೇ ಒಂದು ಸಮಾನಾಂತರವಾಗಿರ್ತಕ್ಕಂಥ ವರ್ಗ ಇದೆ. ನಾವು ಹೇಗೆ ಪ್ರಾಣಿ ವರ್ಗ, ಸಸ್ಯವರ್ಗ, ಪ್ರಾಣಿ ವರ್ಗ ಹೀಗೆ ಅದರ ಮೂಲಕ ನಾವು ಮನುಷ್ಯರಾಗಿ ಬರ್ತೀವೋ, ಹಾಗೆ ದೇವತೆಗಳದ್ದೇ ಒಂದು ಸಮಾನಾಂತರ ಎವಲ್ಯೂಷನರಿ ಲೈನ್, ಸಂಸರಣೆಯಲ್ಲಿ ಅದೊಂದು ಮಾರ್ಗ, ಪ್ಯಾರಲಲ್ ಲೈನ್, ಸಮಾನಾಂತರ. ಅಂದರೆ ಸಸ್ಯವರ್ಗದಲ್ಲಿ ನಮ್ಮ ಸಸ್ಯಕ್ಕೆ ಸಮಾನವಾಗಿರೋ ದೇವತೆಗಳು ಇದ್ದಾರೆ, ಪ್ರಾಣಿಗಳಿಗೆ ಸಮಾನವಾಗಿರ್ತಕ್ಕಂಥ ದೇವತೆಗಳಿರ್ತಾರೆ, ಮನುಷ್ಯರಿಗೆ ಸಮಾನವಾಗಿರೋ ದೇವತೆಗಳಿದ್ದಾರೆ, ಮನುಷ್ಯಾತೀತರಿಗೆ ಸಮಾನವಾಗಿರ್ತಕ್ಕಂಥ ದೇವತೆಗಳು ಇದ್ದಾರೆ. ಅತ್ಯಂತ ಸಣ್ಣ ಮಟ್ಟದಲ್ಲಿರ್ತಕ್ಕಂಥ ದೇವತೆಗಳನ್ನ ಕ್ಷುದ್ರ ದೇವತೆಗಳು ಅಂತೀವಿ, ನೇಚರ್ ಸ್ಪಿರಿಟ್ಸ್. ಈ ನಮ್ಮ ಗಿಡ, ಮರ ಇವುಗಳೆಲ್ಲ ಬೆಳೆಯೋ ಹಾಗೆ ಮಾಡೋದು, ಪ್ರಾಣಿಗಳು ಬೆಳೆಯೋ ಹಾಗೆ ಮಾಡೋದು, ಇದೆಲ್ಲನೂ ದೇವತೆಗಳೇ. ನಾವು ಇದೆಲ್ಲ ಪ್ರಕೃತಿಯಲ್ಲಿ ಸಹಜವಾಗಿ ನಡೀತಾ ಇರತಕ್ಕ ಕ್ರಿಯೆಗಳು ಅಂತ ಅನ್ಕೊಂಡ್ಬಿಡ್ತೇವೆ. ಸಹಜವಾಗಿ ನಡೆಯೋ ಎಲ್ಲ ಕ್ರಿಯೆಗಳನ್ನು ನೋಡ್ಕೊಳ್ಳೋದು ದೇವತೆಗಳೇ. ತಾಯಿಯ ಗರ್ಭದಲ್ಲಿ ಮಗುವನ್ನು ಬೆಳೆಸೋದು ಕೂಡ ಒಂದು ದೇವತೆ. ಅದಕ್ಕೋಸ್ಕರನೇ ಒಂದು ನೇಚರ್ ಸ್ಪಿರಿಟನ್ನು ಬಿಟ್ಟಿರ್ತಾರೆ ಕರ್ಮದೇವತೆಗಳು. ಈ ಮಗುವಿನ ಸರಿ ಶರೀರವನ್ನು ಬೆಳವಣಿಗೆ ನೀನು ನೋಡ್ಕೋ ಅಂತ ಒಂದು ನೇಚರ್ ಸ್ಪಿರಿಟನ್ನು ಬಿಟ್ಟಿರ್ತಾರೆ. ಮಗುಗೆ 7 ವರ್ಷ ಆಗೋವರೆಗೂ ಸುಮಾರಾಗಿ ಆ ನೇಚರ್ ಸ್ಪಿರಿಟ್ ನೋಡ್ಕೋತಾ ಇರುತ್ತೆ. ಹೀಗೆ ಎಷ್ಟೇ ಪ್ರಾಣಿ ವರ್ಗದಲ್ಲಿ ಪ್ರಾಣಿ ಮುಂದುವರೆದಿದ್ರೂ ಕೂಡ ಅದಕ್ಕೆ ಕಾರಣ ದೇಹ ಇಲ್ಲ. ಮನುಷ್ಯರಿಗೂ ಪ್ರಾಣಿಗಳಿಗೂ ಇರೋ ಮುಖ್ಯವಾಗಿರೋ ವ್ಯತ್ಯಾಸ ಕಾರಣ ದೇಹ. ಅವುಗಳಲ್ಲಿ ಕಾರಣ ದೇಹ ಸೃಷ್ಟಿಯಾಗಿಲ್ಲ. ಪುರುಷಾತ್ಮನಿಂದ ನೇರವಾಗಿ ಶಕ್ತಿ ಅದಕ್ಕೆ ಹರಿದು ಬರೋದಿಲ್ಲ. ನೇರವಾಗಿ ಹರಿದು ಬಂದಾಗ ಕಾರಣ ದೇಹ ಸೃಷ್ಟಿಯಾಗತ್ತೆ. ಇಂಡಿವಿಜುವಲೈಸೇಷನ್, ವ್ಯಕ್ತೀಕರಣ ಅಂತ ಹೇಳ್ತೇವೆ. ಈ ಹರ್ಕೊಂಡು ಬರುವ ಶಕ್ತಿನೇ ಶಿವಶಕ್ತಿ. ಶಿವನಿಂದ ಅಂದರೆ ಬ್ರಹ್ಮ, ವಿಷ್ಣು, ಶಿವ ಅಂತೀವಲ್ಲ, ಆ ಶಿವ ಬರೀ ಲಯ ಮಾಡೋದು ಮಾತ್ರವೇ ಅಲ್ಲ, ನಮಗೆ ಮನುಷ್ಯತ್ವವನ್ನು ಕೊಡೋದು ಕೂಡ ಶಿವನೇ. ಆ ಶಿವಶಕ್ತಿ ನಮ್ಮ ಪುರುಷಾತ್ಮನ ಮೂಲಕ ಹರಿದು ಬಂದು ಕಾರಣದೇಹ ಸೃಷ್ಟಿಯಾಗತ್ತೆ. ಇದನ್ನು ಥರ್ಡ್ ಲೈಫ್ ವೇವ್ ಅಂತ ಕರೀತಾರೆ. 3ನೆಯ ಮಹಾ ಚೈತನ್ಯ ಅಲೆ ಅಂತ. ಮೊದಲನೆಯದು ಬ್ರಹ್ಮನ ಅಲೆ, 2ನೇದು ವಿಷ್ಣು ಚೈತನ್ಯದ ಅಲೆ, 3ನೇ ಅಲೆ ಯಾವಾಗ ಬಂದು ಸೇರಿಕೊಳ್ಳುತ್ತೆ? ಪ್ರಾಣಿ ಮನುಷ್ಯನಾಗುವಾಗ ಬಂದು ಶಿವನ ಶಕ್ತಿ ಬಂದು ಸೇರಿಕೊಳ್ಳುತ್ತೆ. ಆಗ ನಾವು ಮನುಷ್ಯರಾಗ್ತೇವೆ. ಮನುಷ್ಯರಾದ ಮೇಲೆ ನಮಗೆ ಬೇಕಾದಷ್ಟು ಸ್ವಾತಂತ್ರ್ಯ ಬಂದ್ಬಿಡುತ್ತೆ. ದೇವರು, ನೀನು ಸ್ವತಂತ್ರನಪ್ಪ, ಈಗ ನಿನಗೆಲ್ಲ ಸಾಮರ್ಥ್ಯಗಳಿದೆ, ಯೋಚನೆ ಮಾಡಬಲ್ಲೆ, ನೀನು ಭಾವನೆಗಳನ್ನು ತಿಳ್ಕೊಳ್ಬಲ್ಲೆ, ಇನ್ನು ಮುಂದೆ ನಾನು ನಿನ್ನನ್ನು ಅಷ್ಟಾಗಿ ಪ್ರಕೃತಿ ಮೂಲಕ ನುಗ್ಗೋಕ್ಕೆ ಹೋಗಲ್ಲ, ನೀನು ಸ್ವಪ್ರಯತ್ನದಿಂದ ಕಲ್ತ್ಕೊ. ಮಗು ಓಡಾಡೋಕೆ ಬಂದ್ಬಿಟ್ಟ ಮೇಲೆ ತನ್ನ ಕಾಲ ಮೇಲೆ ತಾನೇ ನಿಂತ್ಕೊಳ್ಳುತ್ತೆ. ಅದುವರೆಗೂ ತಾಯಿ ನೋಡ್ಕೋತಿರ್ತಾಳೆ, ಗರ್ಭದಲ್ಲಿ ಪೋಷಿಸ್ತಾಳೆ 9 ಮಾಸಗಳ ಕಾಲ. ಆಚೆಗೆ ಬಂದ್ಬಿಟ್ಟ ಮೇಲೆ ಸ್ವಲ್ಪ ದಿವಸ ನೋಡ್ಕೋತೀವಿ, 1-2 ವರ್ಷ, ಆಮೇಲೆ ಮಗು ತನ್ನನ್ನು ತಾನು ನೋಡ್ಕೋಬೇಕು. ಹಾಗೆ ನಾವು ಆ ಸ್ಥಿತಿಗೆ ಬಂದ್ಬಿಟ್ಟಿದ್ದೇವೆ. ದೇವರೇನು ಹೇಳ್ತಾನೆ? ಇನ್ನು ಮುಂದೆ ನನ್ನ ಯೋಜನೆ ನೀನು ಅರ್ಥ ಮಾಡ್ಕೋ, ನನ್ನ ನಿಯಮಗಳನ್ನು ನೀನು ತಿಳ್ಕೊ, ನೀನು ನಿನ್ನ ಗುರಿ ಏನಿದೆ ಜೀವನ್ಮುಕ್ತಾವಸ್ಥೆ, ನಾನು ಸ್ವಲ್ಪ ನಿನಗೆ ಸಹಾಯ ಮಾಡ್ತೀನಿ, ನನ್ನ ದೇವತೆಗಳು ಸಹಾಯ ಮಾಡ್ತಾರೆ, ಆದರೆ ನೀನಾಗೆ ನಡೆಯೋದು ಕಲ್ತ್ಕೊಳಪ್ಪ, ಹತ್ತಿ ಬಾ, ಯೋಗ ಮಾರ್ಗದ ಮೂಲಕ ಹತ್ತಿ ನನ್ನ ಹತ್ರ ಬಾ ಅಂತ ದೇವರು ಹೇಳ್ತಾರೆ. ಹೀಗೆ ಮನುಷ್ಯನಿಗೆ ಸ್ವಾತಂತ್ರ್ಯ ಮತ್ತು ಸಾಮರ್ಥ್ಯ ಎರಡೂ ಬಂದಿರುತ್ತೆ.
ನಾವು ಸಾಧನೆಯ ಮೂಲಕ ಈ ವಿಷಯಗಳನ್ನೆಲ್ಲ ತಿಳ್ಕೊಂಡು ನಮ್ಮ ಸ್ವಪ್ರಯತ್ನದ ಮೂಲಕ ಒಳ್ಳೆಯ ಗ್ರಂಥಗಳನ್ನು ಓದೋದ್ರ ಮೂಲಕ ಧ್ಯಾನ ಮಾಡೋದ್ರ ಮೂಲಕ ನೀತಿ ಬೋಧೆಗಳನ್ನು ನಾವು ತಿಳ್ಕೊಂಡ ತತ್ವಗಳನ್ನು ಅನುಷ್ಠಾನ ಮಾಡೋದ್ರ ಮೂಲಕ ನಿಸ್ವಾರ್ಥವಾದಂಥ ಸೇವೆಯ ಮೂಲಕ ನಮ್ಮ ಸಂಸರಣೆಯನ್ನು ಬೇಗ ಬೇಗ ನಡೆಯೋ ಹಾಗೆ ಮಾಡ್ಕೋಬೋದು. ವಿ ಕ್ಯಾನ್ ಇನ್ಕ್ರೀಸ್ ದಿ ಪೇಸ್ ಆಫ್ ಎವಲ್ಯೂಷನ್. 7ನೆಯ ಪ್ರದಕ್ಷಿಣೆಯ ಕೊನೆಯ ವೇಳೆಗೆ ಮನುಷ್ಯ ಜೀವನ್ಮುಕ್ತನಾಗ್ತಾನಂತೆ, ಏನೂ ಪ್ರಯತ್ನ ಇಲ್ಲದೇನೆ. ನಿಧಾನವಾಗಿ ಬೆಟ್ಟ ಸುತ್ತಕೊಂಡು ಒಂದೊಂದೇ ಹೆಜ್ಜೆ ನಡ್ಕೊಂಡು ಹೋದ ಹಾಗೆ. ಆದರೆ ಯಾರು ಯೋಗ ಮಾರ್ಗವನ್ನು ಪ್ರವೇಶ ಮಾಡಬೇಕು ಅಂತಾರೋ ಅಂಥವ್ರು ಏನಂತಾರೆ, ನನಗೆ ನಿಧಾನವಾಗಿ ಸುತ್ತಕೊಂಡು ಹೋಗೋದು ಬೇಡ, ಬಳಸ ಮಾರ್ಗ ಬೇಡ, ನೇರಾಗಿ ಹತ್ಕೊಂಡು ಹೋಗ್ಬಿಡ್ತೀನಿ ನಾನು. ಮೆಟ್ಲು ಹತ್ತೋದು ಕಷ್ಟ, ಪರವಾಗಿಲ್ಲ, ಅಲ್ಲಲ್ಲೇ ಸ್ವಲ್ಪ ಸುಧಾರಿಸ್ಕೊಂಡು ಹತ್ಕೊಂಡು ಹೋಗ್ಬಿಡ್ತೀನಿ ಅಂತ ಮೆಟ್ಲು ಹತ್ತುವ ಮಾರ್ಗಕ್ಕೆ ನಾವು ಬಂದ್ಬಿಟ್ಟಿದ್ವಿ. ನಾವು ಮೆಟ್ಲು ಹತ್ಕೊಂಡು ಹೋಗಬೇಕಾದ್ರೆ, ಸ್ವಪ್ರಯತ್ನ ಮಾಡಬೇಕಾದ್ರೆ ಪ್ರಯತ್ನ ಪೂರ್ವಕವಾಗಿ ನಮ್ಮಲ್ಲಿರೋ ದೋಷಗಳನ್ನು ಗೆಲ್ಲಬೇಕು, ಸ್ವಾರ್ಥತೆಯನ್ನು ಕಡಿಮೆ ಮಾಡಿಕೊಳ್ಬೇಕು, ನಾನು ಇತರರು ಒಂದೇ ಅನ್ನೋದನ್ನು ಅನುಭವಪೂರ್ವಕವಾಗಿ ತಿಳ್ಕೊಳ್ಬೇಕು. ನಮ್ಮ ಪ್ರಜ್ಞೆಯನ್ನು ಕ್ರಮಕ್ರಮವಾಗಿ ಮೇಲ್ಮೇಲಕ್ಕೆ ಏರಿಸಬೇಕು. ಈಗ ನಮ್ಮ ಪ್ರಜ್ಞೆ ಏನಿದ್ರೂ ಮನೋದೇಹದ ಮಟ್ಟದಲ್ಲೇ ಇದೆ, ತಾರ್ಕಿಕ ಮನಸ್ಸಿನ ಮಟ್ಟದಲ್ಲೇ ಇದೆ. ಇಲ್ಲಿಂದ ಇದನ್ನು ಇನ್ನೂ ಮೇಲಕ್ಕೆ ಎಬ್ಬಿಸಿ ವಿಜ್ಞಾನಮಯ ಕೋಶ ಅಥವಾ ಕಾರಣದೇಹಕ್ಕೆ ಏರಿಸೋದನ್ನು ಕಲಿಬೇಕು. ಸೇವೆ ಮಾಡೋದು, ನಿಸ್ವಾರ್ಥತೆಯನ್ನು ಬೆಳೆಸ್ಕೊಳ್ಳೋದು, ನಾನು ಇತರರು ಒಂದೇ, ನನ್ನಂತೆಯೇ ಅವರು, ಅವರಿಗೆ ಕಷ್ಟದಲ್ಲಿರ್ತಾರೆ, ಅವರು ಸಹಾಯ ಮಾಡಬೇಕು ಅಂಥೇಳಿ ನಮ್ಮ ಹೃದಯ ಮಿಡಿಬೇಕು. ಸಮಾಜದಲ್ಲಿ ಯಾರು ದುರ್ಬಲರಾಗಿರ್ತಾರೋ, ಆರ್ಥಿಕ ಸಹಾಯವಿಲ್ಲದೆ ನರಳ್ತಾ ಇರ್ತಾರೋ, ವಿದ್ಯೆ ಇಲ್ಲದೆ ಕಷ್ಟಪಡ್ತಾ ಇರ್ತಾರೋ, ಇವರೆಲ್ಲರಿಗೂ ಕೂಡ ನಮ್ಮ ಕೈಲಾರ ಸಹಾಯ ಮಾಡಿ ಅವ್ರನ್ನ ಮೇಲಕ್ಕೆತ್ತೋದು. ಮಾನಸಿಕವಾಗಿ ಯಾರಿಗೆ ಖಿನ್ನತೆ ಇದೆಯೋ ಅವರಿಗೆ ಸ್ವಲ್ಪ ಪ್ರಸನ್ನತೆಯನ್ನು ಕೊಡೋದು, ಅವರಿಗೆ ಸಮಾಧಾನದ ಮಾತುಗಳನ್ನು ಆಡೋದು, ದುಃಖದಲ್ಲಿರೋರಿಗೆ ಅವರಿಗೆ ಹರ್ಷ ಬರೋ ಹಾಗೆ ಮಾಡೋದು, ಜ್ಞಾನವಿಲ್ಲದೆ ಇರೋರಿಗೆ ಜ್ಞಾನ ಕೊಡೋದು, ತಿಳುವಳಿಕೆ ಇಲ್ಲದೆ ಇರೋರಿಗೆ ತಿಳುವಳಿಕೆ ಕೊಡೋದು. ನಾನಾ ರೀತಿಗಳಲ್ಲಿ ನಾವು ಸೇವೆ ಮಾಡ್ಬೋದು. ಯೋಚನೆಗಳ ಮೂಲಕವೂ ಸೇವೆ ಮಾಡ್ಬೋದು. ಯೋಚನೆ ಬಹಳ ಪ್ರಬಲವಾಗಿರ್ತಕ್ಕಂಥ ಒಂದು ಆಯುಧ. ಪ್ರಪಂಚದಲ್ಲಿರ್ತಕ್ಕಂಥ ದುಃಖ ಕಡಿಮೆ ಆಗಲಿ, ಎಲ್ಲರಿಗೂ ಒಳ್ಳೆಯ ಬುದ್ಧಿ ಬರಲಿ, ಮಾನವರೆಲ್ಲರೂ ಸಹೋದರರು, ಯಾವ ಜಾತಿಯಾಗಲಿ, ಯಾವ ದೇಶದವರಾಗಲಿ, ಯಾವ ಲಿಂಗದವರಾಗಲಿ, ಎಲ್ಲರೂ ಸಮಾನರು. ಈ ಬುದ್ಧಿ ಪ್ರಪಂಚದಲ್ಲಿ ಎಲ್ಲ ಮನುಷ್ಯರಿಗೂ ಬರಲಿ, ಎಲ್ಲರಿಗೂ ಮಂಗಳವಾಗಲಿ, ಲೋಕ ಸಮಸ್ತ ಸುಖಿನೋ ಭವಂತು. ಇದನ್ನೆಲ್ಲ ಸಂಕಲ್ಪವನ್ನು ನಮ್ಮ ಹೃದಯಾರ ನಾವು ಮಾಡಬೇಕು. ಜಪ ಮಾಡೋದು, ಮಂತ್ರ ಹೇಳೋದು, ಪೂಜೆಗಳು ಮಾಡೋದು, ನಾನಾ ವಿಧದಲ್ಲಿ ನಾವು ಪ್ರಪಂಚಕ್ಕೆ ಸಹಾಯ ಮಾಡ್ಬೋದು. ಈ ರೀತಿ ಮನುಷ್ಯ ನಿಸ್ವಾರ್ಥ ಸೇವೆ, ನಿಸ್ವಾರ್ಥವಾದ ಪ್ರೇಮ, ಕರುಣೆ ಇವುಗಳನ್ನೆಲ್ಲ ಬೆಳೆಸ್ಕೊಳ್ತಾ ನೀತಿ ನಿಯಮಗಳನ್ನ ತನ್ನ ಜೀವನದಲ್ಲಿ ಅನುಷ್ಠಾನ ಮಾಡ್ತಾ, ತನ್ನ ಜೀವನವನ್ನು ಸರಳವಾಗಿಟ್ಕೊಂಡು, ಇತರರಿಗೋಸ್ಕರ ತನ್ನನ್ನು ಸಂಪೂರ್ಣವಾಗಿ ಅರ್ಪಣೆ ಮಾಡಿಕೊಂಡು, ಭಗವಂತನ ಸೇವೆ, ಭಗವಂತನ ಅರ್ಪಣೆ, ಭಗವಂತನ ಕೆಲಸ ಅಂಥೇಳಿ ಎಲ್ಲ ಕಾರ್ಯಗಳನ್ನು ಮಾಡ್ತಾ, ಸೋಮಾರ್ತನವನ್ನು ಬಿಟ್ಟು ತನ್ನ ಸ್ಥೂಲ ದೇಹ, ಕಾಮದೇಹ, ಮನೋದೇಹ ಇವುಗಳನ್ನು ವಶಕ್ಕೆ ತೆಗೆದುಕೊಂಡು ಪ್ರಜ್ಞೆಯನ್ನು ಕ್ರಮಕ್ರಮವಾಗಿ ಮೇಲ್ಮೇಲಕ್ಕೆ ಏರಿಸ್ತಾ ಬಂದರೆ, ಬುದ್ಧಿ ಪ್ರಜ್ಞೆ ಬೆಳ್ಕೊಂಡಾಗ ಏಕತೆಯ ಮನೋಭಾವ ಅವನಿಗೆ ಸಾಕ್ಷಾತ್ತಾಗಿ ಅನುಭವಕ್ಕೆ ಬರುತ್ತೆ. ಅನಂತರ ಅವನ ಪ್ರಗತಿ ಬಹಳ ಶೀಘ್ರವಾಗಿ ಸಾಗತ್ತೆ. ಇಚ್ಛಾಶಕ್ತಿಯನ್ನು ಬೆಳೆಸ್ಕೊಂಡು ಆತ್ಮದೇಹವನ್ನು ಬೆಳೆಸ್ಕೊಂಡಾಗ ಅವನು ಜೀವನ್ಮುಕ್ತ ಸ್ಥಿತಿಗೆ ಬಹಳ ಸಮೀಪಕ್ಕೆ ಬರ್ತಾನೆ. ಇಂಥ ಒಂದು ಉಜ್ವಲವಾದ ಭವಿಷ್ಯ ನಮ್ಮೊಬ್ಬೊಬ್ಬರಿಗೂ ಇದೆ. ಬ್ರಹ್ಮ ಚೈತನ್ಯ, ವಿಷ್ಣು ಚೈತನ್ಯ ಮತ್ತು ಶಿವ ಚೈತನ್ಯ ಮೂರು ನಮ್ಮ ಒಬ್ಬೊಬ್ಬರಲ್ಲಿಯೂ ಕೆಲಸ ಮಾಡ್ತಾ ಇದೆ. ಇವನ್ನ ಸರಿಯಾಗಿ ಉಪಯೋಗಿಸ್ಕೊಂಡು ನಮ್ಮ ಒಳಗಿರ್ತಕ್ಕಂಥ ಭಗವಂತನ ಕಿಡಿಯನ್ನು ಹೊತ್ತಿಸಿ ಅದು ಒಂದು ಜ್ವಾಲೆಯಾಗುವ ರೀತಿಯಲ್ಲಿ ಪರಿಣಮಿಸೋದು, ಹಂಗೆ ಮಾಡೋದು ನಮ್ಮ ಕೈಯಲ್ಲಿದೆ. ನಮಗೆ ಎಷ್ಟು ಶ್ರದ್ಧೆ ಇದೆಯೋ, ಎಷ್ಟು ಆಕಾಂಕ್ಷೆ ಇದೆಯೋ, ನಮ್ಮ ಇಚ್ಛಾಶಕ್ತಿ ಎಷ್ಟು ನಾವು ಬೆಳೆಸ್ಕೊಳ್ತೀವೋ, ಎಷ್ಟು ಕಾಲ ಇದಕ್ಕೆ ವಿನಿಯೋಗ ಮಾಡ್ತೀವೋ, ಎಷ್ಟು ತೀವ್ರವಾಗಿ ನಾವು ಇದಕ್ಕೆ ಸಾಧನೆ ಮಾಡ್ತೀವೋ ಅಷ್ಟಷ್ಟು ಬೇಗ ನಮ್ಮ ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯ. ಶೀಘ್ರವಾಗಿ ನಮ್ಮ ಗುರಿಯನ್ನು ಮುಟ್ಟಿ ಇತರರಿಗೂ ಕೂಡ ದಾರಿ ತೋರಿಸ್ತಕ್ಕಂಥ ದೀಪಗಳಾಗಿ ಪರಿಣಮಿಸ. ಯೋಚನೆ ಮತ್ತು ಸಂಕಲ್ಪ, ಇಚ್ಛಾಶಕ್ತಿ ಮೂರಕ್ಕೂ ಒಂದು ಸಂಬಂಧ. ಇಚ್ಛಾಶಕ್ತಿ ಅನ್ನೋದು ಆತ್ಮನ ಶಕ್ತಿ.
ಯೋಚನೆ ಅಂತನ್ನೋದು ನಮ್ಮ ಮನೋದೇಹದ ಶಕ್ತಿ. ಸಂಕಲ್ಪ ಅಂತಂದರೆ ದೃಢವಾಗಿ ನಾವು ಮಾಡ್ತೀನಿ ಅಂತ ಮನಸ್ಸು ಮಾಡ್ಕೊಳ್ಳೋದು. ಅದಕ್ಕೆ ಯೋಚನೆಗೆ ಇಚ್ಛಾಶಕ್ತಿ ಸೇರಿಕೊಂಡಿದೆ, ಆವಾಗ ಅದನ್ನು ಸಂಕಲ್ಪ ಅಂತ ಕರೀತಾರೆ.